ವಸಂತ ಗೀತ ಸಾಂಸ್ಕೃತಿಕ ವೇದಿಕೆ ಅರ್ಪಿಸುವ ಖಂಡಿತ ಸರ್, ಬಹಳ ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಕೇಳ್ತಾ ಇದ್ರೆ ಇನ್ನೂ ಕೇಳ್ತಾನೆ ಇರೋಣ ಅಂತ ಅನ್ನಿಸ್ತಾ ಇದೆ. ಸಾಕಷ್ಟು ವಿಷಯಗಳನ್ನ ಇನ್ನೂ ನಿಮ್ಮಿಂದ ತಿಳ್ಕೊಳ್ಳೋದಿದೆ. ಈ ಮಳೆಯ ಮಹತ್ವ ಅಂತ ಒಂದು ಕೃತಿಯನ್ನ ಬರೆದಿದ್ದೀರಿ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋದಕ್ಕೆ ಸಾಧ್ಯನಾ? ಈ ಮಳೆಯ ಮಹತ್ವ ಅಂತ ಹೇಳಿದ್ರೆ, ಮಳೆ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ರೂಪುಗೊಳ್ತದೆ, ಇದು ಚಂಡಮಾರುತವಾಗಿ ಯಾವಾಗ ಪರಿವರ್ತನೆ ಆಗ್ತದೆ ಮತ್ತು ಅತಿವೃಷ್ಟಿ ಯಾವಾಗ ಆಗ್ತದೆ, ಅನಾವೃಷ್ಟಿಯಾಗಿ ಆಗ್ತದೆ ಅಂತಕ್ಕಂಥ ವಿಷಯಗಳನ್ನ ಸರ್ವಜ್ಞನ ವಚನಗಳ ಮುಖಾಂತರ, ತಿರುವಳ್ಳವರ ನೀತಿ ಸೂತ್ರಗಳ ಪ್ರಕಾರ, ಹಾಗೆ ಜ್ಯೋತಿಷಾಸ್ತ್ರದ ಪ್ರಕಾರ, ಅದೇ ರೀತಿಯಲ್ಲಿ ವೈಜ್ಞಾನಿಕವಾಗಿಯೂ ಕೂಡ ಈ ವಿಷಯಗಳನ್ನ ಬರೆದಿದ್ದಾನೆ. ಅದೇ ರೀತಿಯಲ್ಲಿ ನಮ್ಮ ಜಲ ಯೋಜನೆಗಳು, ನೀರಾವರಿ ಯೋಜನೆಗಳು ಮತ್ತು ಇವತ್ತು ನಮ್ಮ ಕ್ರಾಂತಿ ಅಂತಕ್ಕಂಥದ್ದು ಏನಾಗಿದೆ, ಕೃಷಿಯಲ್ಲಿ ಕ್ರಾಂತಿ ಮಾಡಿದ್ದೇವೆ ಅಂತ 30% ಏನು ನೀರಾವರಿ ಯೋಜನೆಗಳ ಮುಖಾಂತರ ಇವತ್ತು ನಡೀತಾ ಇದೆ, ಅದರಲ್ಲೇ ನಾವು ದೊಡ್ಡ ಪ್ರಗತಿಯನ್ನ ಸಾಧಿಸಿದ್ದೀವಿ ಅಂತ ಹೇಳ್ತೇವೆ. 70% ಭೂಮಿಗೆ ಇವತ್ತು ಕೂಡ ನೀರಿನ ಸೌಲಭ್ಯ ಇಲ್ಲ. ಈ ರೀತಿಯಲ್ಲಿ ಅದಕ್ಕಾಗಿಯೇ ರೂಪಿತವಾಗಿರ್ತಕ್ಕಂಥ ಯೋಜನೆಗಳು ಯಾವುದು, ಹಾಗೆ ಜಲಮಾಲಿನ್ಯ ಅಂದ್ರೇನು, ಜಲಮಾಲಿನ್ಯವನ್ನು ತಡೆಗಟ್ಟತಕ್ಕಂಥ ವಿಧಾನಗಳು ಯಾವುವು, ಎಲ್ಲವನ್ನ ಅಂದ್ರೆ ಒಂದು ಮಳೆ ಹನಿಯ ನೀರು ಭೂಮಿಗೆ ಬೀಳುವುದರಿಂದ ಹಿಡಿದು ಸಮುದ್ರವನ್ನು ಸೇರುವವರೆಗೆ, ಅದು ಮಾಲಿನ್ಯಗೊಳ್ಳುವುದರವರೆಗೆ, ಮಾಲಿನ್ಯದಿಂದ ಅದನ್ನ ಹೇಗೆ ರಕ್ಷಣೆ ಮಾಡಬೇಕು ಎಂಬ ಎಲ್ಲ ವಿಷಯಗಳ ಬಗ್ಗೆ ನಾನು ಸರ್ವಜ್ಞನ ವಚನಗಳಿರಬಹುದು, ತಿರುವಳ್ಳವರ ವಚನಗಳಿರಬಹುದು, ಜ್ಯೋತಿಷ್ಶಾಸ್ತ್ರ, ಆಧುನಿಕ ತಂತ್ರಜ್ಞಾನ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊಡಮಾಡಿರ್ತಕ್ಕಂಥ ಅನೇಕ ಯೋಜನೆಗಳನ್ನೆಲ್ಲ ಸೇರಿಸಿ ಮಳೆಯ ಮಹತ್ವ ಅಂತ ಹೇಳಿ ಪುಸ್ತಕದಲ್ಲಿ ಅಡಕೆ ಮಾಡಿದ್ದೇನೆ. ಬಹಳ ಸಂತೋಷ ಸರ್. ಎಲ್ಲಾ ವಿಚಾರಗಳು ಒಂದು ಪುಸ್ತಕದಲ್ಲಿ ಸಿಗುತ್ತೆ ಅಂದ್ರೆ ಅದರಲ್ಲಿ ಇನ್ನೆಷ್ಟು ಮಹತ್ವ ಇರ್ಬೋದು ಅಂತ ಗೊತ್ತಾಗುತ್ತೆ. ಖಂಡಿತವಾಗಿ ಸಾಕಷ್ಟು ವಿಷಯಗಳು ತಮ್ಮಿಂದ ತಿಳ್ಕೊಳ್ಳುವಂತದ್ದಿದೆ. ಇವತ್ತು ಈ ಒಂದು ತಮ್ಮ ಒಂದು ಮಾತನ್ನ ಕೇಳುವುದನ್ನ ಆರಂಭಿಸಿದೀವಿ ಅಂತ ಹೇಳಬಹುದು. ಹಾಗಾಗಿ ಅಗಾಧವಾದ ವಿಚಾರಗಳು ನಿಮ್ಮಿಂದ ತಿಳ್ಕೊಳ್ಳುವಂತಹ ಮುಂದೆ ನಮ್ಮ ಕಾರ್ಯಕ್ರಮಗಳಲ್ಲಿ ಸೇರ್ಪಡೆಯಾಗಿ ಅಂತ ಈ ಮೂಲಕ ಆಶಿಸ್ತೇನೆ. ಈಗ ಪ್ರಶ್ನೋತ್ತರ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೊದಲಿಗೆ ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಸಾಧನೆಗೆ ಪ್ರಣಾಮಗಳು. ಯಾಕಂದ್ರೆ ನಿವೃತ್ತಿ ಹೊಂದಿದ ಮೇಲೂ ನಿಮ್ಮ ಕೆಲಸದಲ್ಲಿ ತೊಡಗಿಕೊಂಡಿದ್ದೀರಾ, ಅದಕ್ಕೆ ನಮ್ಮ ವಸಂತ ಗೀತ ಸಾಹಿತ್ಯ ಪರವಾಗಿ ನನ್ನ ಪ್ರಶ್ನೆ ಎರಡಿದೆ. ಒಂದು, ರೈತರು ಈರುಳ್ಳಿನ ರೋಡ್ಗೆ ಸುರಿತಾರೆ, ಟೊಮೊಟೊನ ರೋಡ್ಗೆ ಸುರಿತಾರೆ. ಒಂದು ಎರಡನೇ ಪ್ರಶ್ನೆ ಬಂದು, ಹಿಂಗೆ ಸರ್ಕಾರಿ ನೌಕರರಿಗೆ ಒಂದು ಕಂಪನಿನಲ್ಲಿ ಕೆಲಸದಲ್ಲಿ ಸೇರ್ಕೊಂಡಿರೋ ನೌಕರರಿಗೆ, ಹಾಗೆ ರೈತರಿಗೆ ಮಾಸಿಕ ತಿಂಗಳಿಗೆ ವರಮಾನ ಬರೋ ತರ ಯಾವ ನಿಯಮಗಳನ್ನ ಅಳವಡಿಸಕ್ಕಾಗುತ್ತಾ? ಈ ಎರಡು ಪ್ರಶ್ನೆಗಳು. ರೈತರು ಇವತ್ತು ಈರುಳ್ಳಿಯನ್ನ ಈ ರಸ್ತೆನಲ್ಲಿ ಸುರಿದು ಇದನ್ನ ನಾಶ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಹತಾಶೆಯ ಕ್ರಮ. ಅಂದ್ರೆ ನಾನು ಬೆಳೆದಂತ ಬೆಳೆಗೆ ಉತ್ಪನ್ನಕ್ಕೆ ಸರಿಯಾದ ಬೆಲೆ ಸಿಗ್ತಿಲ್ಲ, ಒಂದು ವೇಳೆ ಅದನ್ನ ಸಾಗಾಣೆ ಮಾಡಿಕೊಂಡು ಮಾರುಕಟ್ಟೆಗೆ ಹೋದ್ರೂ ಕೂಡ ನನ್ನ ಉತ್ಪಾದನಾ ವೆಚ್ಚಕ್ಕಿಂತ 50 ರೂಪಾಯಿ ಖರ್ಚಾಗಿದ್ರೆ 10 ರೂಪಾಯಿನೂ ಸಿಗೋದಿಲ್ಲ ಅಂತ ಹೇಳಿದಾಗ ಪುನಃ ಅದನ್ನ ಸಾಗಾಣಿಕೆ ಮಾಡತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಸುಮ್ಮನೆ ಗೊಬ್ಬರದ ಗುಂಡಿಗೆ ಮತ್ತೊಂದಷ್ಟು ದುಡ್ಡು ಹಾಕದಂಗಾಗುತ್ತೆ ಅನ್ನೋ ಒಂದು ಹತಾಶೆಯಿಂದ ಆತ ಆ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ಇದಕ್ಕೆ ನಿಜಕ್ಕೂ ಕೂಡ ನಾನು ಹೇಳಿದಾಗೆ ಯೋಜಿತವಾದಂತ ಕೃಷಿ ಒಂದೇ ಪರಿಹಾರ. ಇವತ್ತು ಮಳೆ ಅಥವಾ ಈ ಚಂಡಮಾರುತದಿಂದ ರೈತನಿಗೆ ಕೊಳೆತು ಹೋಗಿರೋದ್ರಿಂದ ಅದನ್ನ ಅವನು ಆ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ಆದ್ರೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಆವರ್ತ ನಿಧಿ ಯೋಜನೆಯಲ್ಲಿ ಅನೇಕ ಕಡೆಗಳಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ಅದನ್ನು ಕೊಂಡ್ಕೊಳ್ತಾರೆ. ಅಂದ್ರೆ ಯಾವ ಒಂದು ಬೆಂಬಲ ಬೆಲೆ ಇದೆಯೋ ಅದಕ್ಕೆ ಅನುಗುಣವಾಗಿ ಕೊಂಡ್ಕೊಳ್ಳೋ ವ್ಯವಸ್ಥೆ, ಅಲ್ಲಿ ಆತ ಅದನ್ನ ಮಾರಾಟವನ್ನ ಮಾಡಬಹುದು. ಇನ್ನು ಬಹಳ ಮುಖ್ಯವಾಗಿ ನೀವು ಹೇಳಿದ್ರಿ, ಈ ಒಂದು ಸರ್ಕಾರಿ ನೌಕರಿಗೆ ಸಂಬಳ ಕೊಡುವಂತೆ ನಿರ್ದಿಷ್ಟವಾದ ವೇತನವನ್ನ ರೈತರಿಗೆ ಕೊಡಬಹುದೇ ಅಂತ. ಹಾಗೆ ತಿಂಗಳಿಗೆನೆ ಹೇಗೆ ಸರ್ಕಾರಿ ನೌಕರಿಗೆ ಒಂದು ಖಾಸಗಿ ಸಂಸ್ಥೆನಲ್ಲಿ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸಕ್ಕಿರೋರಿಗೆ ಮಾಸಿಕವಾಗಿ ಒಂದು ಸಂಬಳ ಬರುತ್ತೋ, ಆದ್ರೆ ರೈತರಿಗೂ ಒಂದು ಸಂಬಳ ತರ ಬರ್ಬೇಕು. ಅಂದ್ರೆ ರೈತರೇ ಅದನ್ನ ತಾವು ರೂಪಿಸಿಕೊಳ್ಬೇಕು. ಇವತ್ತು ಅನೇಕ ಮಂತ್ಲಿ ಪೆನ್ಷನ್ ಸ್ಕೀಮ್ ಅಂತಕ್ಕಂಥ ಯೋಜನೆಗಳು ಅಂಚೆ ಇಲಾಖೆಯಲ್ಲಿದೆ, ಬ್ಯಾಂಕ್ಗಳಲ್ಲಿದೆ. ಅದಕ್ಕೆ ತಾವು ಗಳಿಸಿದ ಹಣವನ್ನ ಅಲ್ಲಿಟ್ಟು
ಪೆನ್ಷನ್ ರೂಪದಲ್ಲಿ ಪಡಿಬಹುದು. ಕೇಂದ್ರ ಸರ್ಕಾರ ಇವತ್ತು ಕೃಷಿ ಸನ್ಮಾನ್ ನಿಧಿ ಅಂತ ಹೇಳಿ 3 ತಿಂಗಳಿಗೆ ಒಂದ್ಸಲಿ ದುಡ್ಡನ್ನ ಕೊಡ್ತಾ ಇದೆ. ಅಗತ್ಯಗಳ ಖರ್ಚುಗಳನ್ನ ಪೂರೈಸಿಕೊಳ್ಳಿಕ್ಕೆ ಅದು ವ್ಯವಸ್ಥೆಯನ್ನ ಮಾಡಿದೆ. ಇನ್ನು ಇದೇ ರೀತಿಯಲ್ಲಿ ಪೆನ್ಷನ್ ವ್ಯವಸ್ಥೆಯನ್ನ ಈ ರೈತರೇ ನೇರವಾಗಿ ತಮ್ಮ ಹಣವನ್ನ ಡೆಪಾಸಿಟ್ ಇಟ್ಟು ಅವರಿಗೆ ಮಂತ್ಲಿ ಬರುವ ಹಾಗೆ ಮಾಡಿಕೊಳ್ಳುವಂತ ಅನೇಕ ಯೋಜನೆಗಳಿದೆ, ಅವುಗಳಲ್ಲಿ ಪಾಲ್ಗೊಳ್ಳಬಹುದು. ಅನ್ಮ್ಯೂಟ್ ಆಗಿದೆ ವಸೂಲಿಂಗ ಸರ್. ಸರ್ ಧನ್ಯವಾದಗಳು. ನಾನು ಕೇಳಿದ ಪ್ರಶ್ನೆ ಏನು ಅಂದ್ರೆ, ರೈತ ಬೆಳೆಯುವಾಗ ಇವಾಗ ಪ್ರಾರಂಭದಲ್ಲಿ ಹೇಗೆ ನಮಗೆ ಸರ್ಕಾರಿ ನೌಕರಿಗೆ ತಿಂಗಳಿಗೆ ಹಾಗೆ ಮಾಡೋ ಖುಷಿನಲ್ಲಿ ಯಾವ ತರ ಆದಾಯ ಪ್ರಶ್ನೆ ಅಂದ್ರೆ ರೈತ ಬೆಳಿಬೇಕಾದ್ರೆ ತಾನು ಮಿಶ್ರ ಬೆಳೆಯನ್ನ ಬೆಳಿಬೇಕು. ಕೆಲವು ವಾರ್ಷಿಕ ಬೆಳೆ ಇರುತ್ತೆ, ಕೆಲವು ತ್ರೈಮಾಸಿಕ ಇರುತ್ತೆ, ಕೆಲವು 1 ತಿಂಗಳಲ್ಲಿ ಬಿಡತಕ್ಕಂತ ಸೊಪ್ಪು ಅಥವಾ ತರಕಾರಿ ಬೆಳೆಗಳಿರುತ್ತೆ. ಅಂತಗಳನ್ನ ಬೆಳೀತಾ ಇದೆ. ಅಂದ್ರೆ ಒಂದೇ ಒಂದು ಬೆಳೆಗೆ ಜೋತು ಬೀಳದೆ ಮಿಶ್ರ ಬೆಳೆ ಪದ್ಧತಿಯನ್ನ ಆತ ಅನುಸರಿಸಿದ್ದೇ ಆದ್ರೆ ತನ್ನ ದೈನಂದಿನ ಖರ್ಚುಗಳನ್ನ ಅಥವಾ ಮಾಸಿಕವಾಗಿ ವರಮಾನ ಬರ್ತಕ್ಕಂಥದ್ದನ್ನ ಮಾಡಿಕೊಂಡು ದೊಡ್ಡ ಉತ್ಪನ್ನವನ್ನ ಒಮ್ಮೆ ಕಟಾವು ಮಾಡಿದಾಗ ಸುಗ್ಗಿಯ ಕಾಲದಲ್ಲಿ ಅದರ ಲಾಭವನ್ನ ಪಡಿಬಹುದು. ಅಂದ್ರೆ ರೈತ ಅಂತಕ್ಕಂಥವನು ತನ್ನ ಬೆಳೆ ಪದ್ಧತಿಯನ್ನ ಸುಧಾರಿಸ್ಕೊಳ್ಬೇಕು. ಅಂದ್ರೆ ತಾತ್ಕಾಲಿಕವಾಗಿ ನಮಗೆ ಆದಾಯ ಕೊಡ್ತಕ್ಕಂಥ ಬೆಳೆಗಳು ಯಾವುವು, ದೀರ್ಘಾವಧಿಯಲ್ಲಿ ಕೊಡ್ತಕ್ಕಂಥ ಬೆಳೆ ಯಾವುದು. ಅಡಿಕೆ ತೋಟ ಇಟ್ಟುಕೊಂಡು ವರ್ಷಕ್ಕೊಮ್ಮೆನೆ ಅಂತ ಪಡಿತಾ ಇರ್ತಾನೆ. ಅವನಿಗೆ ತತ್ಕಾಲಿಕವಾಗಿ ದುಡಿಬೇಕು ಅಂದ್ರೆ ಅವುಗಳ ಮಧ್ಯದಲ್ಲಿ ಅಂತರ ಬೇಸಾಯ ಮಾಡಿ ತರಕಾರಿ ಸೊಪ್ಪು ಬೆಳೆಗಳನ್ನ ಬೆಳೆದು ಅವುಗಳನ್ನ ಮಾರಾಟ ಮಾಡಿದ್ರೆ ನಿರಂತರವಾದ ಆದಾಯವೂ ಸಿಗುತ್ತೆ. ಮತ್ತೆ ವಾರ್ಷಿಕ ಬೆಳೆಯಲ್ಲಿ ಒಮ್ಮೆಗೆ ಆದಾಯವನ್ನ ಕೈ ತುಂಬವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ಸುಭಾಷ್ ಸರ್, ತಮ್ಮ ಪ್ರಶ್ನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇಲ್ಲಿ ಆರ್ಥಿಕ ಬೆಳೆಗೂ ಮತ್ತು ಸಾಮಾನ್ಯ ಬೆಳೆಗಳು ಇವುಗಳಲ್ಲಿ ರೈತ ಹೆಚ್ಚಾಗಿ ಅಪೇಕ್ಷೆ ಪಡ್ತಕ್ಕಂಥದ್ದು ಆರ್ಥಿಕ ಬೆಳೆಗೆ. ಸಾಮಾನ್ಯ ಬೆಳೆಗಳಿಗೆ ಬೆಲೆಯನ್ನ ಕೊಡ್ತಾ ಇರೋದಲ್ಲ. ಆದ್ರೆ ಈ ಕಾರಣ ಯಾಕಂದ್ರೆ ಅವನಿಗೆ ಜಮೀನು ನೀರಾವರಿ ಇರುವುದಿಲ್ಲ. ನೀರಾವರಿ ಇರ್ತಕ್ಕಂಥವನು ಎಲ್ಲಾ ಪ್ರತಿಯೊಂದು ಅವನು ಬೆಳಿಲಿಕ್ಕೆ ಸಾಧ್ಯತೆ ಇದೆ ಸರ್. ಹಾಗಾಗಿ ಈಗ ರೈತನು ಹೆಚ್ಚಾಗಿ ಬೆಳಿಬೇಕಾದ್ರೆ ಆರ್ಥಿಕ ಬೆಳೆಯನ್ನು ಅವನು ಅವಲಂಬಿಸಬೇಕು ಅಥವಾ ಸಾಮಾನ್ಯ ಬೆಳೆಗಳಿಗೆ ಅವಲಂಬಿಸಬೇಕು. ನೋಡಿ, ಈಗ ನಾವು ಅಡಿಕೆ ಇರ್ತಕ್ಕಂಥದ್ದು ಆರ್ಥಿಕ ಬೆಳೆ, ಮೆಣಸಿನಕಾಯಿ ಆರ್ಥಿಕ ಬೆಳೆ. ಅಂದ್ರೆ ದಿನನಿತ್ಯದ ಆಹಾರವಾಗಿ ಅದನ್ನು ಉಪಯೋಗಿಸಲಿಕ್ಕೆ ಸಾಧ್ಯವಿಲ್ಲ. ಅದನ್ನ ಸಾಂಬಾರು ಪದಾರ್ಥವಾಗಿ ಜೊತೆಯಲ್ಲಿ ಮೇಲೋಗರವಾಗಿ ಉಪ್ಪಿನಕಾಯಿ ಅಂತ ಅದನ್ನು ಉಪಯೋಗಿಸಬಹುದು. ಎಲ್ರೂ ಕೂಡ ಆರ್ಥಿಕ ಬೆಳೆಯನ್ನೇ ಬೆಳೆದ್ರೆ ಭತ್ತ ಬೆಳೆಯೋರು ಯಾರು? ಅನ್ನದಾತ ಅಂತ ಕಳಿಸ್ತಕ್ಕಂಥದ್ದು ಭತ್ತದ ಬೆಳೆಯಿಂದ. ಆದ್ರಿಂದ ಭತ್ತ ಅಂತಕ್ಕಂಥದ್ದಕ್ಕೆ ಇವತ್ತು ಏನಿದೆ ಅಂತ ಹೇಳಿದ್ರೆ ಎಂದೂ ಕೂಡ ಮುಗಿಯದಂತಹ ಬೇಡಿಕೆ ಅದಕ್ಕಿದೆ. ಯಾಕಂದ್ರೆ ತಿನ್ನುವ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ತಿನ್ನುವ ಬಾಯಿಗಳು ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಬೇಡಿಕೆ ಎಂದೆಂದೂ ಇದೆ. ಆದ್ರಿಂದ ಇವತ್ತು ನೀರಾವರಿ ಪ್ರದೇಶದಲ್ಲಿ ಭತ್ತವನ್ನ ಹೆಚ್ಚಿಗೆ ಬೆಳೀತಾ ಇದ್ದಾರೆ. ಇನ್ನು ಕೆಲವರು ಈಗ ಶಿವಮೊಗ್ಗದಂತ ಕಡೆ ನಾವು ನೋಡ್ಬೋದು, ಅನೇಕ ಕಡೆಗಳಲ್ಲಿ ಈ ಗದ್ದೆಗಳನ್ನೆಲ್ಲ ತೆಗೆದು ಅದರಲ್ಲಿ ಶುಂಠಿ ಬೆಳೀತಕ್ಕಂಥದ್ದು, ಅದರಲ್ಲಿ ಅಡಿಕೆ ಮರಗಳನ್ನು ನೆಡ್ತಕ್ಕಂಥದ್ದು, ಇವುಗಳನ್ನೇ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಅಸಮತೋಲನವಾಗಿ ಕೇವಲ ವಾಣಿಜ್ಯ ಬೆಳೆಗಳನ್ನೇ ಬೆಳೀತಾ ಹೋದ್ರೆ ಮುಂದೆ ಆಹಾರದ ಸಮಸ್ಯೆ ಕೂಡ ನಮಗೆ ಉಂಟಾಗಬಹುದು. ಆದ್ರೆ ರೈತರಿಗೆ ಆರ್ಥಿಕ ಬೆಳೆ ಎಷ್ಟು ಮುಖ್ಯವೋ ನಮ್ಮ ಸಮಾಜಕ್ಕೆ, ಅದೇ ರೀತಿಯಲ್ಲಿ ಈ ಆಹಾರ ಬೆಳೆಗಳು ಬಹಳ ಮುಖ್ಯ. ಆಹಾರ ಬೆಳೆಗಳಿಗೆ ನಿರಂತರವಾದ ಬೇಡಿಕೆ ಇದೆ. ಆದ್ರಿಂದ ಯಾವತ್ತಿದ್ರೂ ಕೂಡ ಅದಕ್ಕೆ ಬೆಲೆ ಅಂತಕ್ಕಂಥದ್ದು ಸಿಗ್ತದೆ. ಆದ್ರಿಂದ ಇವತ್ತು ಆಹಾರ ಬೆಳೆಗಳು ಕೇವಲ ಆಹಾರ ಬೆಳೆಗಳಾಗಿ ಉಳಿದಿಲ್ಲ, ಆರ್ಥಿಕ ಬೆಳೆಗಳಾಗಿಯೂ ಕೂಡ ಅವು ಉಳಿದಿದ್ದಾವೆ. ಯಾಕಂದ್ರೆ ಅವುಗಳನ್ನ ನಾವು ಹೆಚ್ಚೀಗ ಮೈದಾ ಹಿಟ್ಟಿನ ನೋಡ್ಬೋದು, ರವೆಯ ಉಪ್ಪಿಟ್ಟಿನ ಸಿಗ್ತಕ್ಕಂಥದ್ದು ಮಾರುಕಟ್ಟೆಯಲ್ಲಿ ನೋಡ್ಬೋದು, ಕಡಲೆ ಹಿಟ್ಟು ಸಿಗ್ತಕ್ಕಂಥದ್ದು ನೋಡ್ಬೋದು. ಇವಾಗ ಈ ರೀತಿಯಲ್ಲಿ ಆರ್ಥಿಕವಾಗಿ ಪರಿವರ್ತನೆಗೊಳ್ಳುವಂತಹ ಎಲ್ಲ ಲಕ್ಷಣಗಳು ಕೂಡ ಆಹಾರ ಬೆಳೆಗಳಲ್ಲೂ ಇವೆ. ಆದ್ರಿಂದ ಕೇವಲ ನಾವು ರೈತ ಆಹಾರ ಬೆಳೆಗಳನ್ನ ಬೆಳೀತಾ ಇಲ್ಲ, ವಾಣಿಜ್ಯ ಬೆಳೆಗಳಿಗೆ ಒತ್ತು ಕೊಡ್ತಾನೆ ಅಂತ ಹೇಳಿದ್ರೆ, ವಾಣಿಜ್ಯ ಬೆಳೆಯನ್ನು ಬೆಳೀತಕ್ಕಂಥ ರೈತನೂ ಕೂಡ ಮುಂದೆ ತಿನ್ಲಿಕ್ಕೆ ಇದೇ ಆಹಾರ ಬೆಳೆಗಳನ್ನ ಅವಲಂಬಿಸಬೇಕಾಗ್ತದೆ. ಆದ್ರಿಂದ ಅವನು ತನ್ನ ಜಮೀನಿನಲ್ಲಿ
ಈಗ ಬಾಗಾಯಿತು ಇಂಥ ಕಡೆ ಇರೋ ತೋಟದ ಬೆಳೆಗಳನ್ನ ಬೆಳೀತಕ್ಕಂಥದ್ದು, ಈ ನೀರಾವರಿ ಇರ್ತಕ್ಕಂಥ ಕಡೆಗಳಲ್ಲಿ ಭತ್ತವನ್ನು ಬೆಳೀತಕ್ಕಂಥದ್ದು, ಖುಷ್ಕಿ ಇರೋ ಸಮಯದಲ್ಲಿ ರಾಗಿ, ಜೋಳ ಮತ್ತೆ ಈ ಸಿರಿಧಾನ್ಯಗಳನ್ನ ಬೆಳೀತಕ್ಕಂಥದ್ದು, ಇಂಥದನ್ನೆಲ್ಲ ಮಾಡ್ಲೇಬೇಕಾದಂತ ಅನಿವಾರ್ಯತೆ ಇದೆ. ಯಾವ ಬೆಳೆಗೆ ಹೆಚ್ಚಿನ ಬೆಲೆ ಸಿಗುತ್ತೆ ಅಂತಕ್ಕಂಥದ್ದು ನೋಡ್ಕೊಂಡು ತಾನು ಆ ಮಿಶ್ರ ಬೆಳೆ ಪದ್ಧತಿಯನ್ನು ಅನುಸರಿಸೋದು ಬಹಳ ಮುಖ್ಯವಾಗ್ತದೆ. ಆ ಒಂದು ಆಹಾರ ಬೆಳೆಗಳಿಗೂ ಕೂಡ ಒಳ್ಳೆ ಬೆಲೆ ಇದ್ದೇ ಇದೆ ಯಾವತ್ತಿದ್ರೂ ಕೂಡ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ದ್ರವ ಸಹಿತ ಬೆಳೆಗಳು ಅಂತಕ್ಕಂಥವು ಅಂದ್ರೆ ಟೊಮೆಟೊ, ಆಲೂಗಡ್ಡೆ ಅಥವಾ ಇವೆಲ್ಲ ದ್ರವ ರಹಿತ ಇರ್ತಕ್ಕಂಥವು ಅಲ್ಲ, ದ್ರವ ಸಹಿತ ದ್ರವ ರಹಿತ ಇರ್ತಕ್ಕಂಥ ಬೆಳೆಗಳು ಒಂದು ನೀವು ಹೇಳಿದ್ರಿ ಮಾರುಕಟ್ಟೆಯಲ್ಲಿ ಅವನ್ನ ಸಂರಕ್ಷಣೆ ಮಾಡಬಹುದು ಅಂತ. ಆದ್ರೆ ದ್ರವ ಸಹಿತ ಅಂದ್ರೆ ಟೊಮೆಟೊ ಇಂಥ ಕೆಡೋದು ಸಹಜ, ಒಂದು ವಾರದೊಳಗೆ ಕೆಟ್ಟೋಗ್ಬಿಡ್ತದೆ. ಇವುಗಳನ್ನ ಸಂರಕ್ಷಣೆ ಮಾಡತಕ್ಕಂತ ಒಂದು ವ್ಯವಸ್ಥೆ ರೈತರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಟ್ಟಿದೆ. ನೋಡಿ, ಈಗ ಕೋಲ್ಡ್ ಸ್ಟೋರೇಜ್ಗಳ ಜಾಲವನ್ನ ಸ್ಥಾಪನೆ ಮಾಡಬೇಕು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನು ರೂಪಿಸಿದೆ. ಈಗ ಆಲೂಗಡ್ಡೆ, ಈರುಳ್ಳಿ ಈ ರೀತಿಯಾಗಿ ತೀವ್ರವಾಗಿ ನಶಿಸಿ ಹೋಗುವ ಗುಣಧರ್ಮ ಉಳ್ತಕ್ಕಂತಹ ಉತ್ಪನ್ನಗಳನ್ನ ಸಂರಕ್ಷಿಸಲಿಕ್ಕೆ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಇದೆ. ಅದರಲ್ಲಿ ಅವುಗಳನ್ನು ಕೂಡ ದೀರ್ಘಕಾಲದವರೆಗೆ ಇಡ್ಲಿಕ್ಕೆ ಆಗುದಿಲ್ಲ, ಕೆಲ ಕಾಲವಾಗಿ ಅದನ್ನ ಇಡಬಹುದು. ಮುಖ್ಯವಾಗಿ ಇಂತಹ ಉತ್ಪನ್ನಗಳನ್ನ ಕೂಡಲೇ ಸಂಸ್ಕರಿಸಿದ ಉತ್ಪನ್ನವಾಗಿ ಪರಿವರ್ತನೆ ಮಾಡದಲ್ಲಿ ಅದನ್ನ ದೀರ್ಘಕಾಲವಾಗಿ ಸಂರಕ್ಷಿರ್ತಕ್ಕಂಥದ್ದನ್ನ ಮಾಡಬಹುದು. ಉದಾಹರಣೆಗೆ ಈ ಬಾಳೆಹಣ್ಣನ್ನ ಬಹಳ ಕಾಲ ನಾವು ಸಂರಕ್ಷಿರ್ತೇವೆ, ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡ್ತೀನಿ ಅಂದ್ರೂ ಕೂಡ ಅದು ಕೊಳತು ಹೋಗ್ತದೆ. ಅದರ ಬದಲು ಬಾಳೆಹಣ್ಣಿನ ರಸಾಯನವನ್ನ ತಯಾರು ಮಾಡಿ ಅದನ್ನ ಡಬ್ಬಿಗಳಲ್ಲಿ ಸಂಗ್ರಹಿಸಿ ದೀರ್ಘಕಾಲ ಅದನ್ನು ಮಾಡಬಹುದು. ಅಂದ್ರೆ ಇವುಗಳೆಲ್ಲದಕ್ಕೂ ಉಪಾಯ ಮೌಲ್ಯವರ್ಧನೆಯೇ. ಈ ತೀವ್ರವಾಗಿ ನಶಿಸಿ ಹೋಗುವ ಗುಣಧರ್ಮವುಳ್ಳಂತಹ ಉತ್ಪನ್ನಗಳನ್ನ ದೀರ್ಘಕಾಲದವರೆಗೆ ಸಂರಕ್ಷಿಸಿ ಇಡಬಹುದಾದಂತಹ ವ್ಯವಸ್ಥೆ ಯಾವುದಪ್ಪ ಅಂತ ಹೇಳಿದ್ರೆ, ಅವುಗಳನ್ನ ಸಂಸ್ಕರಿಸಿ ಮೌಲ್ಯವರ್ಧ ಉತ್ಪನ್ನಗಳನ್ನ ತಯಾರು ಮಾಡಿ ಅವುಗಳನ್ನ ಆ ಡಬ್ಬಿಗಳ ರೂಪದಲ್ಲಿ ಸಂಗ್ರಹಿಸಿಡಬಹುದು. ಅದಕ್ಕೆ ರೈತ ಉದ್ಯಮಿಯೂ ಆಗಬೇಕು. ಸರ್ ಇನ್ನೊಂದು ಸರ್, ಕೆಂಪು ಭೂಮಿಯಲ್ಲಿ ನೀರಾವರಿ ಇರೋದಿಲ್ಲ, ಕಪ್ಪು ಭೂಮಿಯಲ್ಲಿ ನೀರಾವರಿ ಇರತಕ್ಕಂತ ಕೆಲವು ಪ್ರದೇಶಗಳು ಇದಾವೆ. ಆದ್ರೆ ಸರ್ ಕಪ್ಪು ಭೂಮಿಯಲ್ಲಿ ಯಾವ ಬೆಳೆಯನ್ನು ಬೆಳೆಬಹುದು, ಕೆಂಪು ಭೂಮಿಯಲ್ಲಿ ಯಾವ ಬೆಳೆಯನ್ನು ಬೆಳೆಯಬಹುದು ರೈತ, ಅದರಿಂದ ಆರ್ಥಿಕ ಲಾಭ. ನೀರಾವರಿ ಇರ್ತಕ್ಕಂತ ಪ್ರದೇಶದಲ್ಲಿ ಮುಖ್ಯವಾಗಿ ಈ ಆಹಾರ ಬೆಳೆಗಳನ್ನ, ಭತ್ತ ಮತ್ತೆ ಈ ತೋಟಗಾರಿಕೆ ಉತ್ಪನ್ನಗಳ ಬೆಳೆಗಳನ್ನ ಬೆಳೆಯಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ. ಹಾಗೆ ಮಳೆ ಕಡಿಮೆ ಇರ್ತಕ್ಕಂಥ ಪ್ರದೇಶದಲ್ಲಿ ಜೋಳ, ರಾಗಿ, ಗೋಧಿ, ಸಿರಿಧಾನ್ಯಗಳು ಇಂಥವುಗಳನ್ನ ಬೆಳೆಯಲಿಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ. ಅಂದ್ರೆ ಮಳೆ ನಮಗೆ ನೀರಾವರಿಯ ಸೌಲಭ್ಯ ಹೆಚ್ಚಿತ್ತು ಅಂದ್ರೆ ಎಲ್ಲರೂ ಹೆಚ್ಚು ಭತ್ತವನ್ನೇ ಬೆಳೀತಾರೆ. ಹಾಗೆ ಇನ್ನು ಹೊಲಗದ್ದೆಗಳಲ್ಲಿ ಮುಖ್ಯವಾಗಿ ನಾವು ಬೆಳೀತಕ್ಕಂಥದ್ದು ಸಿರಿಧಾನ್ಯಗಳು, ಜೋಳ, ರಾಗಿ, ಅಳಸಂದೆ ಕಾಳು, ಕಡಲೆಕಾಳು, ಉದ್ದಿನ ಕಾಳು ಈ ರೀತಿಯಾದಂತಹ ಕಾಳು ಬೆಳೆಗಳನ್ನು ಬೆಳೀತಾರೆ. ಅವು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಈ ಕಪ್ಪು ಮಣ್ಣಿನಲ್ಲಿ ಈ ಹತ್ತಿ ಬೆಳೀತಕ್ಕಂಥದ್ದಕ್ಕೆ ಹೆಚ್ಚಿನ ಒಂದು ಅವಕಾಶ ಇರ್ತಕ್ಕಂಥದ್ದು ನೋಡುದು ನಾವು. ಈ ಕಪ್ಪು ಮಣ್ಣಿನಲ್ಲಿ ಹತ್ತಿ ಬಹಳ ಚೆನ್ನಾಗಿ ಬೆಳೀತದೆ ಅಂತೇಳಿ ಅಂತ ಸಂದರ್ಭದಲ್ಲಿ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಇವತ್ತೇನಿದೆ, ಮಣ್ಣಿನ ಕಾರ್ಡನ್ನ ತಯಾರು ಮಾಡಿದ್ದಾರೆ. ಈ ಮಣ್ಣಿನ ಆರೋಗ್ಯ ಹೇಗಿದೆ ಅಂತಕ್ಕಂಥದ್ದನ್ನ ಈ ಕೇವಿಕೆಗಳಲ್ಲಿ, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅದನ್ನ ರೈತರಿಗೆ ಮಾಹಿತಿಯನ್ನ ಕೊಡ್ತಾರೆ. ನಿನ್ನ ಮಣ್ಣಿನಲ್ಲಿ ಯಾವ ಬೆಳೆ ಯೋಗ್ಯವಾಗಿ ಬೆಳಿಬಹುದು ಅಂತ. ರೈತರು ತಮ್ಮ ಮಣ್ಣಿನ ಆರೋಗ್ಯ ಸ್ಥಿತಿಯನ್ನ ಅಂತ ನುರಿತ ಅಧಿಕಾರಿಗಳಿಂದ ತಿಳಿದು ತಮ್ಗೆ ಆ ಮಣ್ಣಿಗೆ ಸೂಕ್ತವಾಗಿರ್ತಕ್ಕಂಥ ಬೆಳೆಯನ್ನ ಬೆಳೆದ್ರೆ ಅವರು ಉತ್ತಮವಾದಂತಹ ಫಸಲನ್ನ ಪಡಲಿಕ್ಕೆ ಸಾಧ್ಯ ಆಗ್ತದೆ. ಧನ್ಯವಾದಗಳು ಸರ್. ಸಮಗ್ರವಾಗಿ ಎಲ್ಲ ರೈತರಿಗೆ ತಿಳಿಸಿರ್ತಕ್ಕಂಥ ನಿಮಗೆ ಧನ್ಯವಾದಗಳು. ರಾಧಾಮಣಿ ಮೇಡಮ್, ನಿಮ್ಮ ಪ್ರಶ್ನೆ. ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ನನ್ನ ಒಂದು ಪ್ರಶ್ನೆ, ಈ ಹೊಸ ಕೃಷಿ ನೀತಿ ಬಂತು, ಅದು ರೈತರ ಪರವಾಗಿತ್ತ ಅಥವಾ ವಿರೋಧವಾಗಿತ್ತ? ಮತ್ತೆ ಇಷ್ಟು ದಿನ ರೈತರು ಅದನ್ನ ಯಾಕೆ ಕೃಷಿ ಕಾನೂನುಗಳು ಬಂದ್ವಲ್ಲ, ಅದ ಹೌದು ಕೇಳ್ತಾ ಇದ್ದೀರಾ?
ಹೌದು ಈ ಸರ್. 3 ಕೃಷಿ ಕಾಯ್ದೆಗಳು ರೈತರ ಪರವಾಗಿಯೇ ಇತ್ತು. ಇವಕ್ಕೂ ಕೂಡ ರೈತನಿಗೆ ಅನೇಕ ರೀತಿಯಲ್ಲಿ ಮಾರಾಟ ಮಾಡತಕ್ಕಂತ ಅವಕಾಶಗಳನ್ನ ಕಲ್ಪಿಸಿದ್ದು. ಒಂದು ವೇಳೆ ಆತ ಇವತ್ತು ಏನ್ ಮಾಡ್ಬೇಕು ಅಂದ್ರೆ ಉತ್ಪನ್ನಗಳನ್ನ ಬಹುದೂರಿಂದ ಮಾರುಕಟ್ಟೆ ಪ್ರಾಂಗಣಕ್ಕೆ ಸಾಗಿಸ್ಬೇಕು. ಸಾಗಾಣಿಕೆ ವೆಚ್ಚ, ಅಲ್ಲಿ ಹಮಾಲಿ ವೆಚ್ಚ, ಅಲ್ಲಿ ದಲಾಲಿ ವೆಚ್ಚ, ಅಲ್ಲಿ ಮಾರುಕಟ್ಟೆ ಶುಲ್ಕವನ್ನ ಕಾನೂನಿನ ಪ್ರಕಾರ ವರ್ತಕರಿಂದಲೇ ವಸೂಲು ಮಾಡಬೇಕು, ರೈತರಿಂದ ಅಲ್ಲ ಅಂತ. ಆದ್ರೆ ವರ್ತಕ ತನ್ನ ಜೋಬಿನಿಂದ ಕೊಡಲ್ಲ, ರೈತರ ನಿಗದಿಪಡಿಸ್ತಕ್ಕಂಥ ಮೊತ್ತದಲ್ಲಿ ಕಟ್ ಮಾಡಿ ಆ ರೇಟ್ ಅಲ್ಲಿ ಅವನು ಅದನ್ನ ಪಾವತಿ ಮಾಡ್ತಾನೆ. ಹಾಗಾಗಿ ಇಷ್ಟೆಲ್ಲಾ ವೆಚ್ಚಗಳನ್ನ ಭರಿಸಿ ರೈತ ಅಲ್ಲಿ ಒಂದು ದಿನ ತನ್ನ ಕೆಲಸವನ್ನ ಬಿಟ್ಟು ಕಾದು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದ್ರ ಜೊತೆನಲ್ಲಿ ಪರ್ಯಾಯ ಮಾರಾಟ ವ್ಯವಸ್ಥೆಗಳು. ಇವತ್ತು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಉತ್ಪನ್ನಗಳನ್ನ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸಾಗಿಸುವಾಗ ಮಾರುಕಟ್ಟೆ ಶುಲ್ಕ ಕೊಟ್ಟಿಲ್ಲ, ನೀನು ಅದಕ್ಕೆ ದಂಡ ಕೊಡು ಅಂತ ದಂಡವನ್ನ ವಿಧಿಸ್ತಕ್ಕಂಥ ಪರಿಸ್ಥಿತಿ ಇದೆ. ರೈತನೇ ತೆಗೆದುಕೊಂಡು ಹೋಗ್ತಾ ಇದ್ರು ಕೂಡ ನಿನ್ನಲ್ಲಿ ಪಾಣಿ ಇಲ್ಲ, ಆದ್ರಿಂದ ನೀನು ವ್ಯಾಪಾರಸ್ಥ ಅಂತ ತಿಳಿದು ಅವನ ಮೇಲೆ ದಂಡವನ್ನ ವಿಧಿಸ್ತಾರೆ. ಈ ರೀತಿಯಾಗಿ ಮಾಡಿದಾಗ ನಮ್ಮ 2024 ವೇಳೆಗೆ $535 ಬಿಲಿಯನ್ ಅಷ್ಟು ನಮ್ಮ ಈ ಆಹಾರದ ಸಂಸ್ಕರಣಾ ಉದ್ಯಮ ಬೆಳಿಬೇಕು ಅಂತ ಭಾರತ ಸರ್ಕಾರ ನಿರ್ಧಾರ ಮಾಡಿದೆ. ಇಂತಹ ಸಂದರ್ಭದಲ್ಲಿ ವಿದೇಶಿ ಬಂಡವಾಳದ ಅವಶ್ಯಕತೆ ಇದೆ. ಎಲ್ಲ ನಮ್ಮಲ್ಲಿರ್ತಕ್ಕಂಥ ಉದ್ಯಮಗಳು ಎಷ್ಟೇ ಹಣವನ್ನ ತೊಡಗಿಸಿದ್ರೂ ಕೂಡ ಇನ್ನೂ 1500 ಕೋಟಿ ರೂಪಾಯಿಗಳಷ್ಟು ದೊಡ್ಡ ಮಟ್ಟದಲ್ಲಿ ಈ ಬಂಡವಾಳವನ್ನ ಹೂಡತಕ್ಕಂಥ ಅವಶ್ಯಕತೆ ಇದೆ. ಅದನ್ನ ನಮ್ಮದೇ ಆದಂತಹ ಸ್ಥಳೀಯ ಉದ್ಯಮಿಗಳು ಹೂಡಲಿಕ್ಕೆ ಅಸಮರ್ಥರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ವಿದೇಶಿ ಬಂಡವಾಳವನ್ನು ಬಂದ್ರೆ ಇಲ್ಲಿಯೇ ಸಂಸ್ಕೃತ ಉತ್ಪನ್ನಗಳನ್ನು ತಯಾರು ಮಾಡಿ ರಫ್ತು ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ಅಂತ ಸಂದರ್ಭದಲ್ಲಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ತಡೆ, ಅಲ್ಲಿಯ ಮಾರುಕಟ್ಟೆ ರೇಟ್ 2%, ಇಲ್ಲಿ 1%, ಇಲ್ಲಿ 0.5%, ಈ ರೀತಿಯಾದಂತಹ ಗೊಂದಲಗಳಿದ್ರೆ ಯಾವ ವಿದೇಶಿ ಉದ್ಯಮಿಯೂ ಕೂಡ ಸರಳ ನೀತಿ ಇಲ್ಲ, ಪಾರದರ್ಶಕತೆ ಇಲ್ಲ ಅಂತ ಹೇಳಿ ತನ್ನ ಹಣವನ್ನ ಇಲ್ಲಿ ಹೂಡ್ಲಿಕ್ಕೆ ಹಿಂಜರಿಕೆ ಮಾಡ್ತಾನೆ. ಅಲ್ಲದೆ ರೈತ ಇವತ್ತು ಮಾರುಕಟ್ಟೆ ಪ್ರಾಂಗಣಕ್ಕೆ ತಗೊಂಡೋದಾಗ ಒಂದು 20 ರೂಪಾಯಿ ಖರ್ಚು ಬಂದ್ರೆ ಆತ ಮನೆ ಬಾಗ್ಲಲ್ಲೇ ಅದಕ್ಕೆ 10 ರೂಪಾಯಿಗೆ ಕಡಿಮೆ ದರದಲ್ಲಿ ಮಾರಾಟ ಮಾಡಿದ್ರೆ ಅವನಿಗೂ ಅನುಕೂಲ, ವ್ಯಾಪಾರಸ್ಥಿಗೂ ಅನುಕೂಲ, ಆ ಮುಖಾಂತರ ಗ್ರಾಹಕರಿಗೂ ಕೂಡ ಅನುಕೂಲ ಆಗ್ತದೆ. ಇವತ್ತು ಮಾರುಕಟ್ಟೆ ವ್ಯವಸ್ಥೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ನಾವು ಹೇಳೋದಾದ್ರೆ ಸರ್ಕಾರಿ ವ್ಯವಸ್ಥೆಯ ಶೋಷಣಾ ಕೇಂದ್ರಗಳಾಗಿವೆ. ಅಂದ್ರೆ ಇಲ್ಲಿ ರೈತರ ಅಧಿಕಾರಿಗಳ ಸಮಕ್ಷಮದಲ್ಲಿ ಕಾನೂನು ರಕ್ಷಣೆಯಲ್ಲಿ ಸುಸಜ್ಜಿತ ಭವನದಲ್ಲಿ ದಲಾಲರು ನಿರಂತರವಾಗಿ ರೈತರ ಶೋಷಣೆಯನ್ನು ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ರೈತರಿಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟಲ್ಲಿ ಇವತ್ತು ಇಲ್ಲಿ ಬಂದ್ರೆ ಹಮಾಲರು ಎಳ್ದೆಳ್ದು ಹಾಕೋದು, ಆ ಮಾಲನ್ನ ಸರಿಯಾಗಿ ನೋಡದೇ ಇರ್ತಕ್ಕಂಥದ್ದು, ಮತ್ತೆ ಅಲ್ಲಿ ಅವರಿಗೆ ದಲಾಲಿ ಚಾರ್ಜ್ ಕೊಡಬೇಕಾಗಿರ್ತಕ್ಕಂಥದ್ದು, ಮಾರಾಟ ಪೂರ್ವದ ವೆಚ್ಚವನ್ನ ಭರಿಸ್ತಕ್ಕಂಥದ್ದು, ಇವೆಲ್ಲ ರೈತರ ಮೇಲೆ ಅನಾವಶ್ಯಕ ಹೊರೆ, ಸಾಗಾಣಿಕೆ ವೆಚ್ಚ. ಅದ್ರ ಬದಲು ಅವನು ಬೆಳೆದಂತಹ ಸ್ಥಳದಲ್ಲೇ ಇವತ್ತು ಮಾರ್ಕೆಟ್ ಅಂತರ್ಜಾಲದ ಮುಖಾಂತರ ಎಷ್ಟು ಧಾರಣೆ ಇದೆ ಅಂತ ತಿಳ್ಕೊಂಡು ಅಲ್ಲಿಯೇ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟಾಗ ಇದು ಮಾರುಕಟ್ಟೆಯ ಸರ್ಕಾರಿ ವ್ಯವಸ್ಥೆ ಅದನ್ನೇನು ರದ್ದು ಮಾಡೋದಿಲ್ಲ, ಅದ್ರ ಜೊತೆಗೆ ಪರ್ಯಾಯವಾಗಿ ತಾನು ಇರುವ ಸ್ಥಳದಲ್ಲೇ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ. ಸಾಗಾಣಿಕೆ ವೆಚ್ಚ ಇರೋದಿಲ್ಲ, ಹಮಾಲರು ತೊಂದರೆ ಇರೋದಿಲ್ಲ, ದಲಾಲಿ ವೆಚ್ಚ ಇರೋದಿಲ್ಲ, ವರ್ತಕರ ಶೋಷಣೆಯ ಯಾವುದೇ ಪರಿಸ್ಥಿತಿ ಇರೋದಿಲ್ಲ. ಅಂತ ರೀತಿಯಲ್ಲಿ ರೈತ ಮಾರಾಟ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಂಡಿರ್ತಕ್ಕಂಥ ಒಂದು ಉತ್ತಮವಾದ ವ್ಯವಸ್ಥೆಯಾಗಿತ್ತು. ಆದ್ರೆ ನಾನು ಈಗಾಗಲೇ ಹೇಳಿದಾಗೆ ಪಂಜಾಬ್ನಲ್ಲಿ ಇರ್ತಕ್ಕಂಥ ದಲಾಲರು ಅವರೇ ವರ್ತಕರು ಒಂದು ಕಡೆಯಿಂದ, ಅವರೇ ಕೃಷಿಕರು ಇನ್ನೊಂದು ಕಡೆಯಿಂದ, ಅವರು ಇದರಲ್ಲಿ ಲಾಭ ಮಾಡಿಕೊಳ್ತಾ ಇರೋದ್ರಿಂದ ಅವರ ಸ್ವಾರ್ಥಕ್ಕೋಸ್ಕರ ಈ 3 ಕಾಯ್ದೆಗಳು ಬಲಿಯಾದವು ಅಂತ ರೈತರ ಪರವಾಗಿರ್ತಕ್ಕಂಥ ಈ ಕಾಯ್ದೆಗಳನ್ನ ನಿಜವಾದ ಅರ್ಥದಲ್ಲಿ ಅರ್ಥ ಮಾಡಿಕೊಳ್ಳದೆ ಸ್ವಾರ್ಥಿಗಳಾದ ಕೆಲವರ, ಅಂದ್ರೆ ಪಂಜಾಬ್ ಹರಿಯಾಣದ ಕೆಲವು ಈ ಒಂದು ದಲಾಲರ ಒಂದು ಕುತಂತ್ರದಿಂದ ಈ ಒಂದು ಶಾಸನಗಳು ಮರಣದ ಹಂತವನ್ನು ತಲುಪಿದಾವೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದು ತುಂಬಾ ನೋವಾಗುತ್ತೆ ಸರ್. ಅಂತ ಅದ್ಭುತವಾದಂತಹ ಒಂದು ವಿಚಾರನ್ನ ಅದು ಕ್ರಾಂತಿಕಾರಕವಾಗಿತ್ತು, ಅದು ಯೋಜನಾಬದ್ಧವಾಗಿತ್ತು ಮತ್ತು ಇಡೀ ಭಾರತದ ಕಲ್ಪನೆಯನ್ನ ಒನ್ ನೇಷನ್ ಒನ್ ಮಾರ್ಕೆಟ್ ಅಂತಕ್ಕಂತಹ ಒಂದು ಕಲ್ಪನೆಯನ್ನ ತಂದುಕೊಡ್ತಿತ್ತು. ಇದರಿಂದ ರೈತ ಮುಕ್ತವಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಯಾವುದೇ ಚೆಕ್ ಪೋಸ್ಟ್ಗಳ ಅಡೆತಡೆ ಇಲ್ಲದೆ, ಯಾವುದೇ ರೀತಿಯ ಗೊಂದಲವಿಲ್ಲದೆ, ಯಾವುದೇ ಮಾರುಕಟ್ಟೆ ಶುಲ್ಕಗಳ ವಿವಿಧ ತರದ ದರಗಳ ಒಂದು ಗೊಂದಲವಿಲ್ಲದೆ ಮಾರಾಟ ಮಾಡ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗಿತ್ತು.
ಇವತ್ತೇನಾಗಿದೆ ಅಂತ ಹೇಳಿದ್ರೆ ಹಳೆ ಕಾನೂನಲ್ಲಿ ಒಪ್ಪಂದ ಕೃಷಿಯನ್ನ ಮಾಡಿಕೊಂಡ್ರೆ ಆ ಉತ್ಪನ್ನಗಳಿಗೂ ಮಾರುಕಟ್ಟೆ ಶುಲ್ಕವನ್ನು ಕೊಡಬೇಕು. ಆದ್ರೆ ಹೊಸ ಕಾನೂನು ಪ್ರಕಾರ ಈ ಒಪ್ಪಂದ ಕೃಷಿಯಲ್ಲಿರ್ತಕ್ಕಂಥ ಉತ್ಪನ್ನಗಳಿಗೆ ಮಾರುಕಟ್ಟೆ ಶುಲ್ಕ ವಿನಾಯಿತಿ ಸಂಪೂರ್ಣ. ಹಾಗೇನೆ ಮಾರುಕಟ್ಟೆ ಪ್ರಾಂಗಣದ ಹೊರಗಡೆ ಹಳೆ ಕಾನೂನಲ್ಲಿ ಆತ ರೈಸ್ ಮಿಲ್ಲಿಗೆ ನೇರವಾಗಿ ಮಾರಾಟ ಮಾಡ್ತಾನೆ. ಅವರಿಗೆ ಮಾರುಕಟ್ಟೆ ಸಮಿತಿಯವರು ಯಾವುದೇ ಸೇವೆಯನ್ನು ಕೊಡೋದಿಲ್ಲ. ಆದ್ರೂ ಕೂಡ ಇದನ್ನ ನೋಟಿಫಿಕೇಶನ್ ಇಟ್ ಸೆಲ್ಫ್ ದಿ ಸರ್ವಿಸ್ ಅಂತ ಹೇಳಿ ಅವರಿಂದ ಹಣವನ್ನ ವಸೂಲು ಮಾಡ್ತಕ್ಕಂತಹದ್ದನ್ನ ನೋಡ್ತಿದ್ವಿ. ಅಂದ್ರೆ ಇವೆಲ್ಲವೂ ಕೂಡ ಹಣ ವಸೂಲಿಯ ಕೇಂದ್ರಗಳಾಗಿ ಪರಿವರ್ತನೆ ಆಗ್ತಾ ಇದ್ವಿ ಹೊರತು ರೈತರಿಗೆ ಇದರಿಂದ ಯಾವುದೇ ರೀತಿಯಾದ ಅನುಕೂಲತೆ ಆಗ್ತಿರ್ಲಿಲ್ಲ. ಆದ್ರಿಂದ ಹಳೆಯ ಈ ವ್ಯವಸ್ಥೆಯನ್ನ ಸರಳಗೊಳಿಸಿರ್ತಕ್ಕಂತಹ ಈ 3 ಶಾಸನಗಳು ರೈತರ ಪರವಾಗಿಯೇ ಇದ್ವು. ಆದ್ರೆ ಅವುಗಳನ್ನ ಅರ್ಥೈಸಿಕೊಳ್ಳುವುದರಲ್ಲಿ ಪಂಜಾಬಿನ ರೈತರು ವಿಫಲವಾಗಿರೋದ್ರಿಂದ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ನಾವು ವಿಷಾದದಿಂದ ಹೇಳಬೇಕಾಗಿದೆ. ತುಂಬಾ ಸರ್, ಇಷ್ಟೊಂದು ಉತ್ತಮವಾದಂತಹ ನಮ್ಮ ಯೋಜನೆಗಳಿದ್ದಾವೆ, ಆದ್ರೇನು ಕೂಡ ದೇಶದಲ್ಲಿ ಆಹಾರ ಅಭಾವ ಕಾರಣವೇನ್ ಸರ್? ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಆಹಾರದ ಅಭಾವ ಇಲ್ಲ. ನಾವು ಆಹಾರದಲ್ಲಿ ಸ್ವಾವಲಂಬನೆಯನ್ನ ಸ್ವಯಂಪೂರ್ಣತೆಯನ್ನ ಸಾಧಿಸಿದ್ದೇವೆ. ಈಗ ದೇಶದಲ್ಲಿ ಆಹಾರದ ಅಭಾವ ಅಂತಕ್ಕಂಥದ್ದಿಲ್ಲ. ಈಗ ಕೃಷಿ ಕ್ರಾಂತಿಗಿಂತ ಮೊದಲು ನಾವು ವಿದೇಶಗಳಿಂದ ಆಹಾರ ಧಾನ್ಯಗಳನ್ನ ಉತ್ಪನ್ನ ತರಿಸುವಂತ ಅಮೆರಿಕದಿಂದ, ಕೆನಡಾದಿಂದ ಎಲ್ಲ ಗೋಧಿಯನ್ನ ಆಮದು ಮಾಡ್ಕೊಳ್ತಿದ್ವಿ. ಈ ಪ್ರಸ್ತುತ ಸನ್ನಿವೇಶದಲ್ಲಿ ಯಾವುದೇ ರೀತಿಯಲ್ಲಿ ಆಹಾರದ ಕೊರತೆ ಇಲ್ಲ. ಅದಕ್ಕೋಸ್ಕರವೇ ಈ ಕೊರೋನಾ ಕಾಲದಲ್ಲಿ ಕೇಂದ್ರ ಸರ್ಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮುಖಾಂತರ ಸಂಗ್ರಹಿಸಿರ್ತಕ್ಕಂಥ ಎಲ್ಲ ಉತ್ಪನ್ನಗಳನ್ನ ಉಚಿತವಾಗಿ ಎಲ್ಲರಿಗೂ ಕೂಡ ಹಂಚಿಕೆ ಮಾಡ್ತಾ ಇರ್ತಕ್ಕ BPL ಕಾರ್ಡ್ದಾರಿಗೆ ಹಂಚಿಕೆ ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಆ ದೇಶದಲ್ಲಿ ಇವತ್ತು ಆಹಾರದ ಒಂದು ಕೊರತೆ ಅಂತಕ್ಕಂಥದ್ದಿಲ್ಲ, ಸಮಸ್ಯೆ ಅಂತಕ್ಕಂಥದ್ದಿಲ್ಲ. ನಾವು ಸಾಕಷ್ಟು ಸ್ವಯಂಪೂರ್ಣತೆಯನ್ನ ಇದರಲ್ಲಿ ಸಾಧಿಸಿದ್ದೇವೆ. ಧನ್ಯವಾದಗಳು. ಹೇಳಿ ಜೋಳಿಯರು, ಹೇಳಿ. ಬದುಕಿಗೆ ಊಟಕ್ಕೆ ಹಣವು ಇದುವೇ ನಮ್ಮ ಜೀವನ. ಹಣಕ್ಕಿಲ್ಲ ಜೀವ, ಕಮ್ಮಾರನ ಅದರ ಭಾವ. ಆದರೆ ನಮ್ಮ ದೇಶದಲ್ಲಿ ದೇಶಕ್ಕೆ ನೀಡುವ ತುತ್ತ ಬೆಳೆದು ಭತ್ತ, ಶ್ರಮ ವಹಿಸಿ ಬೆವರ ಸುರಿಸಿ ಹೊಲದಲ್ಲಿ ಉತ್ತಿ ಬಿತ್ತಿ ಬೆಳೆಯುವ ಭತ್ತ ನೀಡುವ ರೈತ ಅನ್ನ ಜಗಕ್ಕೆ ಆದ ಅನ್ನದಾತ. ಅವನು ಅನಾಥನಾಗಿದ್ದಾನೆ, ಅವನಿಗೆ ಬೆಂಬಲವಿಲ್ಲ. ಅವನಿಗೆ ಬೆಂಬಲ ಬೆಲೆ ಕೊಡ್ಬೋದು, ಅವನ ಒಂದು ಶರೀರಕ್ಕೆ ಒಂದು ಸಹಕಾರ ಕೊಡ್ಬೇಕು. ನಮ್ಮ ದೇಶ ಕೃಷಿ ಪ್ರಧಾನ ಆಗ್ಲಿಕ್ಕೆ ಸಾಧ್ಯವಾಗ್ಬೇಕು. ಬದುಕಿಗೆ ಊಟವೇ ಮೂಲ. ಬರೀ ಯಾಂತ್ರಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಮುಂದುವರೆದರೆ ಆಹಾರ ಸ್ಥಿತಿ ಅನಾರೋಗ್ಯಕ್ಕೆ ಎಡೆ ಮಾಡುತ್ತೆ. ರೈತನ ಬಾಳು ಹಸನಾಗ್ಬೇಕು, ರೈತನ ಬಾಳಿಗೆ ಆಹಾರ ಬೇಕು, ಅವನು ಬಲವಾಗ್ಬೇಕು. ಅವನ್ ಜಗತ್ತಿಗೆ ತುತ್ತು ಕೊಡ್ತಾನೆ, ನಮಗೆ ಅನ್ನ ಕೊಟ್ಟು ಅವನು ಅನಾಥನಾಗ್ತಾನೆ, ಅವನಿಗೊಂದು ಸಹಕಾರ ಸಿಗ್ತಾ ಇಲ್ಲ. ಅದಕ್ಕೆ ನಾವೆಲ್ಲ ಶ್ರಮಿಸಿ ನಮ್ಮ ದೇಶಕ್ಕೆ ಬೆನ್ನೆಲುಬಾದ ರೈತನನ್ನು ಅವನನ್ನು ಬಲವಂತನಾಗಿ ಮಾಡಿದ್ರೆ ಇನ್ನೂ ನಮ್ಮ ದೇಶ ಸಮೃದ್ಧಿ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಕೃಷಿ ಪ್ರಧಾನ ದೇಶ ಆಗೋದ್ರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ಓನ್ಲಿ ಇದು ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಬಂದು ಅದರಿಂದ ಏನು ಅಷ್ಟೇನು ಇದು ಆಗಲ್ಲ. ನಾವು ಊಟಕ್ಕೆ ಏನ್ ಬೇಕು ಅದನ್ನ ಬೆಳಿಬೇಕು, ಜಗತ್ತಲ್ಲಿ ನಿಲ್ಲಲಿಕ್ಕೆ ಆಹಾರ ಬೇಕು. ಈ ಸಮೃದ್ಧಿಯನ್ನು ಮಾಡಲು ನಮ್ಮ ದೇಶ ಹೆಸರುವಾಸಿ ಆಗ್ಬೇಕು ಅಂತ ನನ್ನ ಒಂದು ಕೋರಿಕೆ. ಅದಕ್ಕಾಗಿ ಇದನ್ನ ನಿಮ್ ಮುಂದಿಡ್ತಾ ಇದ್ದೀನಿ. ನೀವು ಕೃಷಿ ಗೀತೆ, ಕೃಷಿ ದೇಶದೆಲ್ಲ ವಿಷಯವನ್ನ ಚೆನ್ನಾಗಿ ಸಮಗ್ರವಾಗಿ ತಿಳಿಸಿದ್ದೀರಾ. ನಾವು ಯಾವ ರೀತಿ ಹೋರಾಡಿ ನಮ್ಮ ದೇಶವನ್ನು ಕೃಷಿ ಪ್ರಧಾನವಾಗಿ ಮಾಡಬಹುದು ಅಂತ ನನ್ನ ಒಂದು ಕೋರಿಕೆ. ಇವತ್ತು ಇಡೀ ವಿಶ್ವವೇ ಆಗಿದೆ ಒಂದು ದೊಡ್ಡ ಸಂತೆ. ಹೊರದೇಶಗಳಿಗೂ ರಫ್ತು ಮಾಡುವ ಅವಕಾಶ ಉಂಟಂತೆ. ಕಲಬೆರಕೆಯಾದರೆ ವಾಪಸ್ ಖಚಿತವಂತೆ. ನಮ್ಮ ದೇಶದಲ್ಲೂ ಮಾರಾಟ ಮಾಡಲು ವಿಶ್ವದ ಜನರ ಸ್ಪರ್ಧೆಯಂತೆ ಅಂತೇಳಿ ಡಾಕ್ಟರ್ ಎಂ ಮಹದೇವಪ್ಪನವರು ಹೇಳಿದ್ದಾರೆ. ಇವತ್ತು ನಾವು ಉತ್ಪನ್ನಗಳನ್ನ, ಗುಣಮಟ್ಟದ ಉತ್ಪನ್ನಗಳನ್ನ ಬೆಳಿಬೇಕು. ಬೆಳೆಯದೆ ಹೋದ್ರೆ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗ್ಯಾಟ್ ಒಪ್ಪಂದದ ತರುವಾಯ ಇವತ್ತು ಇಡೀ ವಿಶ್ವವೇ ಒಂದು ಸಣ್ಣ ಗ್ರಾಮವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ಚೀನಾದ ಅಕ್ಕಿ ಅಥವಾ ಅಮೆರಿಕಾದ ಗೋಧಿ
ಈ ನಮ್ಮ ಆಸ್ಟ್ರೇಲಿಯಾದ ಸೇಬು, ನ್ಯೂಜಿಲೆಂಡಿನ ಮಾಂಸದ ಉತ್ಪನ್ನಗಳು, ಹಾಲೆಂಡಿನ ಹಾಲಿನ ಉತ್ಪನ್ನಗಳು ಎಲ್ಲವೂ ಕೂಡ ನಮ್ಮ ಮಾರುಕಟ್ಟೆಯಲ್ಲಿ, ನಮ್ಮ ಬೀದಿಯಲ್ಲಿ ಇವತ್ತು ಸಿಗ್ತವೆ. ಇವತ್ತು ಮೀಲ್ಸ್ ರೆಡಿ ಅಂತಕ್ಕಂಥದ್ದು ಹೋಟ್ಲಿನ ಮುಂದೆ ಬೋರ್ಡ್ ಇತ್ತು, ಪಿಜ್ಜಾ ಈಸ್ ರೆಡಿ ಅಥವಾ ನಮ್ಮ ಈ ಬಜ್ಜಿ ರೆಡಿ ಅಂತ ಅನ್ನೋ ಬದಲು ಪಿಜ್ಜಾ ರೆಡಿ ಅಂತಕ್ಕಂಥ ಬೋರ್ಡ್ಗಳನ್ನ ನಾವೆಲ್ಲ ಕಡೆ ಹಳ್ಳಿಗಳಲ್ಲಿ ಇವತ್ತು ಕಾಣ್ತಾ ಇದ್ದೇವೆ. ಈ ರೀತಿಯಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ವಿಶ್ವದಲ್ಲಿ ಗುಣಮಟ್ಟದ ಉತ್ಪನ್ನಗಳನ್ನು ನಾವು ಬೆಳೆದೇ ಹೋದ್ರೆ, ನಾವು ಈ ಚೀನಾದಲ್ಲಿ ಬೆಳೀತಕ್ಕಂಥ ಅಕ್ಕಿಯ ಉತ್ಪಾದನಾ ವೆಚ್ಚ ಕಮ್ಮಿ, ಹಾಗೆ ಹಾಲಿನ ಉತ್ಪನ್ನಗಳ ಉತ್ಪಾದನಾ ವೆಚ್ಚ ಕಮ್ಮಿ, ಅವೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ಎಲ್ಲ ಬೀದಿಗಳಲ್ಲಿ ಸಿಗ್ತವೆ ಅಂತ ಹೇಳಿದಾಗ ಅದಕ್ಕೆ ಸ್ಪರ್ಧೆಯನ್ನು ಒಡ್ಡುವ ರೀತಿಯಲ್ಲಿ ರೈತ ಜಾಗೃತನಾಗಿ ಬೆಳಿಬೇಕಾಗಿದೆ. ಯಾವ ರೀತಿಯಲ್ಲಿ ಜಾಗೃತನಾಗಬೇಕಾಗಿದೆ ಅಂತ ಹೇಳಿದ್ರೆ, ಒಂದು ಸಲ ಒಬ್ಬ ವಿದೇಶಿ ಪ್ರವಾಸಿ ಭಾರತಕ್ಕೆ ಬರ್ತಾನೆ. ಅವನು ಮೊಟ್ಟ ಮೊದಲು ನಮ್ಮ ಮಾರ್ಗದರ್ಶಿಯನ್ನ ಕೇಳ್ತಾನೆ, ನೋಡಪ್ಪ ನನಗೆ ಯಾವ್ದನ್ನು ತೋರಿಸ್ತೀಯ? ಅವನ ಕೆಂಪುಕೋಟೆಯನ್ನು ತೋರಿಸ್ತಾನೆ. ಇದನ್ನ ಕಟ್ಲಿಕ್ಕೆ ಎಷ್ಟು ವರ್ಷ ಆಯ್ತು ಅಂದಾಗ 10 ವರ್ಷ ಅಂತ. 10 ವರ್ಷ ಬೇಕಾಯ್ತಾ? ಅಯ್ಯೋ ನಮ್ಮ ಅಮೆರಿಕದಲ್ಲಿ 2 ವರ್ಷದಲ್ಲಿ ಕಟ್ಟಿದ್ವಿ ಅಂತ. ಮಾರನೇ ದಿವಸ ಅವ್ರು ತಾಜ್ ಮಹಲ್ ನೋಡ್ಲಿಕ್ಕೆ ಹೋಗ್ತಾರೆ. ಇದನ್ನ ಕಟ್ಲಿಕ್ಕೆ ಎಷ್ಟು ವರ್ಷ ಬೇಕಾಯ್ತು? ಇದಕ್ಕೆ 20 ವರ್ಷ. 20 ವರ್ಷನ ನಮ್ಮ ಅಮೆರಿಕದಲ್ಲಾದ್ರೆ 3 ವರ್ಷದಲ್ಲಿ ಕಟ್ತಿದ್ವಿ ಅನ್ನೋಂತ ಮಾತನ್ನ ಹೇಳ್ತಾನೆ. ಆಗ ಭಾರತ ಮಾರ್ಗದರ್ಶಿಗೆ ತುಂಬಾ ಕೋಪ ಬರುತ್ತೆ. ಮಾರನೇ ದಿವಸ ಅವರು ಸಂಜೆ ಹೀಗೆ ಸುತ್ತಾಡ್ತಾ ಕುತುಬ್ ಮಿನಾರ್ ಬಳಿ ಬರ್ತಾರೆ. ಇದನ್ನ ಕಟ್ಲಿಕ್ಕೆ ನಿಮ್ಮ ಭಾರತೀಯರು ಎಷ್ಟು ವರ್ಷ ತೆಗೆದುಕೊಂಡ್ವಿ ಅಂತ ಕೇಳಿದಾಗ ಆತ ಹೇಳ್ತಾನೆ, ಬೆಳಗ್ಗೆ ಹವಾಸವನ ಹೋದಾಗ ಇರಲಿಲ್ಲ, ಈಗ ದುತ್ ಅಂತೇಳಿ ಎದ್ನೆತ್ ಬಿಟ್ಟಿದೆ ಅಂತ. ಈ ರೀತಿಯಲ್ಲಿ ರೈತ ತನ್ನ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನ ಬಿಟ್ಟು ಆಧುನಿಕ ಕೃಷಿ ಪದ್ಧತಿಯನ್ನ ಅನುಸರಿಸುತ್ತಾ ವಿಶ್ವದ ಮಾರುಕಟ್ಟೆಯಲ್ಲಿ ಸ್ಪರ್ಧೆಯನ್ನ ಒಡ್ಡಬಲ್ಲಂತಹ ಗುಣಮಟ್ಟದ ಉತ್ಪನ್ನಗಳನ್ನ ತಯಾರು ಮಾಡಿದ್ರೆ ಮಾತ್ರ ಅವನು ಬದುಕಿ ಬಾಳಬಲ್ಲ, ಇಡೀ ವಿಶ್ವಕ್ಕೂ ಕೂಡ ಆಹಾರವನ್ನ ನೀಡಬಲ್ಲ. ಅನ್ನದಾನ ಪುರಾಣಿಕ ತಮ್ಮ ವಚನವೊಂದರಲ್ಲಿ ಹೀಗೇಳ್ತಾರೆ, ಎಳನೀರು ಪಡೆಯಲು ಮರವನೇರಬೇಕಯ್ಯ, ಚಿನ್ನವನ್ನು ಗಳಿಸಲು ಗಣಿಗಳಿಯಬೇಕಯ್ಯ, ತನ್ನ ತಾನು ಅರಿಯಲು ಗುರುಸಿದ್ಧಲಿಂಗೇಶ್ವರನ ನೆರೆತುಂಬಿ ನೆನೆಯಬೇಕಯ್ಯ. ಅದಕ್ಕೆ ನಾವು 3 ಸಾಲುಗಳನ್ನ ಸೇರಿಸಬಹುದಾದ್ರೆ, ಎಲೆ ಕೃಷಿಕನೇ, ನೀನು ಗುಣಮಟ್ಟದ ಉತ್ಪನ್ನಗಳನ್ನ ಬೆಳೆಯಬೇಕಯ್ಯ, ಬೆಳೆದ ಉತ್ಪನ್ನಗಳನ್ನು ಸಂಸ್ಕರಿಸಿ ಮಾರಾಟ ಮಾಡಬೇಕಯ್ಯ, ಸಂಸ್ಕರಿಸಿದ ಉತ್ಪನ್ನಗಳನ್ನು ರಫ್ತು ಮಾಡಿ ಆದಾಯ ಗಳಿಸಬೇಕಯ್ಯ ಅಂತ ಹೇಳಿ 3 ಸಾಲುಗಳನ್ನ ನಾವು ಬಹುಶಃ ಸೇರಿಸಬಹುದು. ಈ ರೀತಿಯಲ್ಲಿ ರೈತ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತನ್ನ ಉತ್ಪನ್ನಗಳು ಮಾರಾಟವಾಗುವ ರೀತಿಯಲ್ಲಿ ಗುಣಮಟ್ಟದ ಉತ್ಪನ್ನಗಳನ್ನ ಬೆಳಿಬೇಕು. ಆಗ ಮಾತ್ರ ದೇಶದ ಅಭಿವೃದ್ಧಿ, ಕೃಷಿಯ ಅಭಿವೃದ್ಧಿ, ರಾಷ್ಟ್ರದ GDPಯಲ್ಲಿ ಕೃಷಿಯ ಪಾಲು ಹೆಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲರೂ ಅವಕಾಶ ಮಾಡ್ಕೊಳ್ಬೇಕು. ಅವರು ಸರ್ಕಾರಗಳು ಸಮಾಜ ಕೊಡಬೇಕು. ನಮ್ಮ ದೇಶದ ಎಲ್ಲಾ ವಲಯದೂ ಅವನಿಗೆ ಸಹಕಾರ ಕೊಟ್ಟರೆ ಸಾಧ್ಯ ಆಗುತ್ತೆ ಗುಣಮಟ್ಟ ಬೆಳೆಯಲಿಕ್ಕೆ, ಗುಣಮಟ್ಟವಾದ ಬೆಳೆನ ಅಂತ ನನ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅದು ಇಕೋ ಆಗುತ್ತೆ ಅಂತ ಮ್ಯೂಟ್ ಮಾಡ್ರಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೃಷಿಕರಿಗಾಗಿ ಅನೇಕ ಯೋಜನೆಗಳನ್ನ ರೂಪಿಸಿದೆ. ಕೃಷಿ ಇಲಾಖೆ ಇರಬಹುದು, ತೋಟಗಾರಿಕೆ ಇಲಾಖೆ ಇರಬಹುದು, ಈ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳಿರ್ಬೋದು, ಎಲ್ಲವೂ ಕೂಡ ಕೃಷಿಯನ್ನ ಕೇಂದ್ರೀಕೃತವಾಗಿ ರೈತರ ಅಭಿವೃದ್ಧಿಗಾಗಿ ರೂಪಿಸಲಾಗಿರ್ತಕ್ಕಂಥ ಕಾರ್ಯಕ್ರಮಗಳು. ಅವುಗಳಲ್ಲಿ ರೈತರು ಕೇವಲ ಒಂದೇ ಕೈಯಿಂದ ಚಪ್ಪಾಳೆ ಆಗಲ್ಲ, ಸಕ್ರಿಯವಾಗಿ ಅವರು ಕೂಡ ಪಾಲ್ಗೊಂಡ್ರೆ ಆ ಯೋಜನೆಯ ರೂಪಿಸಿದವರಿಗೂ ಯೋಜನೆಯ ಫಲಾನುಭವಿಗಳಿಗೂ ಮಧ್ಯೆ ಯಾವುದೇ ರೀತಿಯಾದ ಅಂತರವಿಲ್ಲದೆ ಇಬ್ರು ಒಂದೇ ಕೈ ಜೋಡಿಸಿದ್ದೆ ಆದ್ರೆ ಖಂಡಿತವಾಗಿಯೂ ರೈತರ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯವಿದೆ. ಇವತ್ತು ಯೋಜನೆಗಳ ಕೊರತೆ ಅಂತಕ್ಕಂಥದ್ದು ರಾಷ್ಟ್ರದಲ್ಲಿ ಇಲ್ಲ, ಆದರೆ ಯೋಜನೆಗಳನ್ನ ಅರ್ಥೈಸಿಕೊಂಡು ಅವುಗಳ ಲಾಭವನ್ನ ಪಡೆಯುವುದರಲ್ಲಿ ರೈತರು ಮುಂದೆ ಬರೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬಹುದು. ಧನ್ಯವಾದಗಳು. ಉಮೇಶ್ ಸರ್ ತಮ್ಮ ಪ್ರಶ್ನೆ. ಸರಿಸುಮಾರು 40 ವರ್ಷಗಳ ಈ ಕೃಷಿ ಕ್ಷೇತ್ರದಲ್ಲಿ ಹೊಂದಿ ಅದನ್ನ ಸಮಗ್ರವಾಗಿ ನಮ್ಮೆಲ್ರಿಗೂ ಕೃಷಿ ಕಾಯ್ದೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಲವಾರು ಸರ್ಕಾರದಿಂದ ಹಲವಾರು ಯೋಜನೆಗಳು ಇದೆ ಅಂತಾನು ಕೂಡ ಹೇಳಿದ್ರು. ಜೊತೆಗೆ ರೈತರಿಗೆ ಸೂಕ್ತ ಬೆಂಬಲ ಬೆಲೆ ಸಿಗ್ಬೇಕು ಅನ್ನೋದು ಬಹುದಿನಗಳ ಕನಸಾಗಿತ್ತು. ಹೀಗಾಗಿ ಆ ಕೃಷಿ ಕಾಯ್ದೆಗಳು ಕೇಂದ್ರ ಸರ್ಕಾರದಿಂದ ಈಗ ಬರ್ತಾ ಇವೆ. 1-2-3 ಮಸೂದೆಗಳನ್ನ ಹಿಂಪಡೆದ್ರು ಕೂಡ ಬಹುತೇಕ ಎಲ್ಲವೂ ರೈತರ ಪರವಾಗಿಯೇ ಅದು ಜಾರಿಗೊಳ್ಳಲಿದೆ. ಈಗ ಒಂದು ಏನಂತಂದ್ರೆ ಈ ಬೆಲೆ ಏರಿಕೆಗೆ ಒಂದು ಕಾರಣ ಏನು ಅಂತ ಒಂದು, ಮತ್ತೆ ಮುಂದೆ 10-20 ವರ್ಷಗಳಲ್ಲಿ ರೈತರ ಸಂಖ್ಯೆ ಕಡಿಮೆ ಆಗಬಹುದೇನೋ ಅಂತ ಒಂದು ಆತಂಕ ಎಲ್ಲರಲ್ಲೂ ಇದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ
ಎಲ್ಲ ಒಂದು ನಗರ ಪಟ್ಟಣಗಳಿಗೆ ಕೆಲಸದ ಅರಸಿ ಬಂದಿರ್ತಾರೆ. ಮುಂದಿನ ಒಂದು 10-20 ವರ್ಷಗಳಲ್ಲಿ ರೈತರ ಸಂಖ್ಯೆ ಕಡಿಮೆ ಆಗ್ಬೋದು ಅನ್ನೋಂತ ಒಂದು ಪ್ರಶ್ನೆ ಸರ್. ದಿನೇಶ್ ಅವರ ಮಾತು ಅಕ್ಷರಶಃ ಸತ್ಯ. 1955ರಲ್ಲಿ 80% ಇದ್ದಂತ ನಮ್ಮ ಕೃಷಿಕರ ಸಂಖ್ಯೆ ಇವತ್ತು 55%ಕ್ಕೆ ಇಳಿದಿದೆ. ಹಳ್ಳಿಗಳೆಲ್ಲ ಕೂಡ ವೃದ್ಧಾಶ್ರಮಗಳಾಗ್ತಾ ಇದೆ. ಎಲ್ರು ಕೂಡ ಸರ್ಕಾರಿ ನೌಕರಿಗಳಿಗೆ ಹೋಗಿ ವೃದ್ಧರನ್ನ ಹಳ್ಳಿಗಳಲ್ಲಿ ಬಿಡ್ತಾ ಇದ್ದಾರೆ. ಅವರು ಕೂಡ ಅದನ್ನ ಗೇಣಿಗೆ ಕೊಟ್ಟು ಮತ್ತೆ ಯಾರಿಗೋ ಕೊಟ್ಟು ಬಾಳು ಬಿದ್ದಂತ ಭೂಮಿ ಇವತ್ತು ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಆದ್ರೆ ಯಾವ ಒಂದು ರಾಷ್ಟ್ರ 1929-30ರಲ್ಲಿ ಇಡೀ ವಿಶ್ವವೇ ಆರ್ಥಿಕ ಹಿಂಜರಿತಕ್ಕೊಳಗಾಯಿತು, ಭಾರತದ ಮೇಲೆ ಅದರ ಪರಿಣಾಮ ಆಗ್ಲೇ ಇಲ್ಲ. ಯಾಕೆ ಅಂದ್ರೆ ಭಾರತ ಕೃಷಿ ಪ್ರಧಾನವಾದ ರಾಷ್ಟ್ರವಾಗಿದ್ರಿಂದ ಅದನ್ನ ಸಮರ್ಥವಾಗಿ ಎದುರಿಸುವಂತಹ ಶಕ್ತಿಯನ್ನ ಅದು ಪಡೆದಿತ್ತು. ಇವತ್ತು ಕೂಡ ಕೃಷಿಯಿಂದ ಮಾತ್ರ ಇದನ್ನ ನಾವು ಕೃಷಿ ಸಂಸ್ಕೃತಿ ಮತ್ತು ಋಷಿ ಸಂಸ್ಕೃತಿ ಎರಡು ನಮ್ಮ ದೇಶದ ಸಂಸ್ಕೃತಿಗಳು, ಇವೆರಡನ್ನ ನಾವು ಬಿಟ್ರೆ ಭಾರತದ ಅಸ್ತಿತ್ವವೇ ಇಲ್ಲ ಅಂತೇಳಿ ನಾವು ಹೇಳ್ಬೋದು. ಆದ್ರಿಂದ ಇಂಥ ಕೃಷಿ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿಕೊಂಡು ಬರ್ತಕ್ಕಂಥ ಅವಶ್ಯಕತೆ ಇದೆ. ಹೆಚ್ಚುತ್ತಿರ್ತಕ್ಕಂಥ ಜನಸಂಖ್ಯೆಗೆ ಆಹಾರವನ್ನು ಒದಗಿಸ್ತಕ್ಕಂಥದ್ದು, ರಾಷ್ಟ್ರದಲ್ಲಿ ಇರ್ತಕ್ಕಂಥ ಎಲ್ಲ ಆರ್ಥಿಕ ಅಸಮತೋಲನಗಳನ್ನ ಹಿಂಜರಿತವನ್ನ ಸಮರ್ಥವಾಗಿ ಎದುರಿಸಬಲ್ಲ ಶಕ್ತಿ ಇರ್ತಕ್ಕಂಥದ್ದು ಕೃಷಿಗೆ. ಆದ್ರೆ ಇವತ್ತು ಎಲ್ಲವೂ ಹಳ್ಳಿಗಳಲ್ಲಿ ವೃದ್ಧಾಶ್ರಮ ಆಗ್ತಾ ಇರೋದ್ರಿಂದ ಕೃಷಿಯನ್ನ ಜನ ಬಿಟ್ಟು ಪೇಟೆಯತ್ತ ವಲಸೆ ಬರ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯನ್ನ ಹೋಗಲಾಡಿಸ್ಲಿಕ್ಕೋಸ್ಕರ ಪುನಃ ಕೃಷಿಗೆ ಹೆಚ್ಚಿನ ಆಸಕ್ತಿಯನ್ನ ಮರಳಿ ಮಣ್ಣಿಗೆ ಅಂತ ಹೇಳಿ ಉಂಟು ಮಾಡತಕ್ಕಂತ ಅವಶ್ಯಕತೆ ಇದೆ. ಆ ದೃಷ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೂಪಿಸಿರ್ತಕ್ಕಂಥ ಯೋಜನೆಗಳನ್ನ ಇವತ್ತಿನ ಯುವಕರು ಮುಖ್ಯವಾಗಿ ಏನಾಗಿದೆ ಅಂದ್ರೆ ಕೃಷಿಕನ ಆಗಿಬಿಟ್ಟ ಅಂತ ಹೇಳಿದ್ರೆ ಅವನಿಗೆ ಹೆಣ್ಣು ಸಿಗೋದಿಲ್ಲ, ಅವನ ಸಂಸಾರ ಮಾಡೋಕ್ಕೂ ಆಗಲ್ಲ, ಅವನನ್ನ ಬಹಳ ತಿರಸ್ಕಾರ ದೃಷ್ಟಿಯಿಂದ ಕಾಣ್ತಕ್ಕಂತ ಸಂದರ್ಭಗಳು ಇದೆ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರಿಗಾದ್ರೆ ಓಡೋಡಿ ಬಂದು ಹೆಣ್ಣು ಕೊಡ್ತಾರೆ. ಆದ್ರೆ ಅನೇಕ ಜನ ಕೃಷಿಕರು ಇವತ್ತು ವಿವಾಹ ಆಗದೆ ಉಳಿದಿರ್ತಕ್ಕಂಥ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೇವೆ. ಇದು ಸಮಾಜದ ವಿಡಂಬನೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಯುವಕರು ಹೆಚ್ಚು ಮುಂದೆ ಬಂದು ನಾವು ಕೇವಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ 40 ವರ್ಷಕ್ಕೆ ಸ್ಕ್ರಾಪ್ ಆಗೋ ಬದಲು ನಿರಂತರವಾಗಿ ಸಮಾಜಕ್ಕೂ ಆಹಾರವನ್ನು ಕೊಟ್ಟು ನಾವು ಆರೋಗ್ಯಪೂರ್ಣವಾಗಿದ್ದು ಇಡೀ ವಿಶ್ವವನ್ನ ನಾವು ಲೋಕ ಸಮಸ್ತ ಸುಖಿನೋ ಭವಂತು ಅನ್ನುವಾಗೆ ಮಾಡ್ತೇವೆ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ತೊಟ್ಟಾಗ ಹಳ್ಳಿಯಲ್ಲಿ ಕೃಷಿಯಲ್ಲಿ ಯುವಕರು ಹೆಚ್ಚು ತೊಡಗಿಸಿಕೊಂಡಾಗ ಈ ಒಂದು ಸಮಸ್ಯೆ ಅನ್ನೋದು ನಿವಾರಣೆ ಆಗ್ತದೆ. ಮತ್ತು ಈ ಒಂದು ಹಳ್ಳಿಯ ಬದುಕಿಗೆ ಆಸಕ್ತರಾದಂತ ಯುವಕ ಯುವತಿಯರು ಹೆಚ್ಚು ತೊಡಗಿಸಿಕೊಂಡು ಮತ್ತು ಆಹಾರದ ಸಂಪಾದನೆ ಅಂತಕ್ಕಂಥ ಭಾರತದ ಮೂಲ ಸಂಸ್ಕೃತಿ ಅಂತಕ್ಕಂಥದ್ದು ಕೃಷಿ ಸಂಸ್ಕೃತಿ. ಅದರಿಂದಲೇ ನಮ್ಮ ಋಷಿ ಸಂಸ್ಕೃತಿ ಬೆಳಿಲಿಕ್ಕೆ ಸಾಧ್ಯ. ಅದರಿಂದಲೇ ನಾವು ಇಡೀ ವಿಶ್ವಕ್ಕೂ ಕೂಡ ಆಹಾರವನ್ನು ಕೊಡುವುದರ ಜೊತೆಗೆ ಬೆಳಕನ್ನು ನೀಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಅರಿತು ಯಾವಾಗ ಯುವಕರು ಹೆಚ್ಚು ಸಾಫ್ಟ್ವೇರ್ ಉದ್ಯಮಕ್ಕೆ ಹೋಗದೆ ಅಥವಾ ಆಧುನಿಕ ಪೇಟೆಯ ಸರ್ಕಾರಿ ಕಚೇರಿಗಳ ಉದ್ಯೋಗಕ್ಕೆ ಜೋತು ಬೀಳದೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಮನಸ್ಸು ಮಾಡ್ತಾರೋ ಅಲ್ಲಿಯವರೆಗೂ ಕೂಡ ಭಾರತದ ಈ ಒಂದು ಭವಿಷ್ಯತ್ತಿಗೆ ಯಾವುದೇ ಧಕ್ಕೆ ಇಲ್ಲ ಅಂತೇಳಿ ನಾವು ನಿಸ್ಸಂದೇಹವಾಗಿ ಹೇಳ್ಬೋದು. ರೈತ ತಾನು ಬೆಳೆದ ಉತ್ಪನ್ನ ಪರಿವರ್ತಿಸಬೇಕು, ಸಂಸ್ಕರಿಸಬೇಕು, ಬೇರೆ ತರ ಪರಿವರ್ತಿಸ್ಬೇಕು ಅಂತಂತಾರಲ್ಲ, ಮೊದ್ಲೇ ರೈತನಿಗೆ ಎಷ್ಟು ಹೊರೆ ಆಗಿರುತ್ತೆ ಉತ್ಪನ್ನ ಮಾಡ್ಬೇಕಾರೆ ಸಣ್ಣ ಪರಿವರ್ತನೆ ಮಾಡಕ್ಕೆ ಬೇರೆ ಏನಾದ್ರು ಸಾಲ ಕೊಡೋ ವ್ಯವಸ್ಥೆ, ಗೌರ್ಮೆಂಟ್ ಸಬ್ಸಿಡಿಗಳು ಇದ್ದಾವ ಸಂಸ್ಥೆಗಳು ಅನ್ನೋದು ಪ್ರಶ್ನೆ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನ ಮಹಿಳಾ ಉದ್ಯಮಗಳಿಗೋಸ್ಕರ ರಿಯಾಯಿತಿ ದರದಲ್ಲಿ ಸಾಲ ಕೊಡ್ತಕ್ಕಂಥ ಯೋಜನೆಗಳು ಮತ್ತು ಯಾವುದೇ ಗ್ಯಾರಂಟಿ ಅಥವಾ ಭದ್ರತೆ ಇಲ್ಲದೆ ಸಾಲ ಕೊಡ್ತಕ್ಕಂಥ ಯೋಜನೆಗಳು, ಇವುಗಳನ್ನೆಲ್ಲವನ್ನು ಕೂಡ ಕೊಡಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಮುಖ್ಯವಾಗಿ ಅವುಗಳನ್ನ ಬಳಸಿಕೊಳ್ಳಿಕ್ಕೆ ಈ ರೈತರು ಮುಂದೆ ಬರಬೇಕು. ಮತ್ತೆ ಈ ಒಂದು ಸಂಯುಕ್ತ ಜವಾಬ್ದಾರಿಗಳ ಸಂಘ ಅಸ್ತಿತ್ವಕ್ಕೆ ನಬಾರ್ಡ್ ನೆರವು ಕೊಡ್ತದೆ, ಅಥವಾ ಸಹಕಾರಿ ಸಂಘಗಳನ್ನ ರಚನೆ ಮಾಡೋದಕ್ಕೆ, ಫಾರ್ಮರ್ಸ್ ಕ್ಲಬ್ಗಳನ್ನ ರಚನೆ ಮಾಡ್ಲಿಕ್ಕೆ ಇವಕ್ಕೆಲ್ಲ ಅವಕಾಶ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. 50,000ವರೆಗೆ ಈ ಸಾಲವನ್ನ ಯಾವುದೇ ಗ್ಯಾರಂಟಿ ಇಲ್ಲದೆ ಕೊಡ್ತಕ್ಕಂಥದ್ದು, ಸಣ್ಣ ಉದ್ಯಮಗಳನ್ನ ಪ್ರಾರಂಭ ಮಾಡೋದಕ್ಕೋಸ್ಕರ ಉಚಿತವಾಗಿ ಬಡ್ಡಿ ರಹಿತವಾಗಿ ಸಾಲ ಕೊಡ್ತಕ್ಕಂಥದ್ದು, ಇವೆಲ್ಲ ಯೋಜನೆಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ವಾರ್ಷಿಕ ಬಜೆಟ್ ನಲ್ಲಿ ಘೋಷಣೆ ಮಾಡ್ತಾನೆ ಬಂದಿದೆ. ಅವುಗಳನ್ನ ಉಪಯೋಗಿಸಿಕೊಂಡು ರೈತರು ಮುಂದೆ ಬರ್ಲಿಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಅಥವಾ ತೊಡಕುಗಳು ಇಲ್ಲ. ದೊಡ್ಡ ಉದ್ಯಮಗಳನ್ನೇ ಮಾಡ್ಬೇಕಾಗಿದ್ದಿಲ್ಲ. ಸಣ್ಣ ಉದ್ಯಮಗಳನ್ನ ಅವುಗಳನ್ನ ಮಾಡಿಕೊಂಡು ಅವುಗಳ ಮುಖಾಂತರ ಅಭಿವೃದ್ಧಿಪಡಿಸಿ ಮುಂದೆ
ಯಾರೋ ಒಂದ್ಸಲ ಕೇಳಿದ್ರಂತೆ, ಈ ಊರಲ್ಲಿ ಎಲ್ಲ ದೊಡ್ಡ ಮನುಷ್ಯರೇ ಇದಾರಪ್ಪ, ಇಲ್ಲಿ ಯಾರು ದೊಡ್ಡ ಮನುಷ್ಯರಿಲ್ಲ, ಸಣ್ಣ ಮನುಷ್ಯರಾಗಿ ಹುಟ್ಟಿಯೇ ದೊಡ್ಡ ಮನುಷ್ಯರಾಗಿತ್ತು ಅಂತ. ಹಾಗೆ ಸಣ್ಣ ಸಣ್ಣ ಉದ್ಯಮಗಳನ್ನ ಸ್ಥಾಪನೆ ಮಾಡಿಕೊಂಡು ಅನಂತರ ಹೆಚ್ಚಿನ ಬಂಡವಾಳವನ್ನ ಆಕರ್ಷಿಸತಕ್ಕಂಥ ಉದ್ಯಮಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆಲ್ಲ ಯೋಜನೆಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೂಪಿಸಿವೆ. ಈಗ ಸಾಕ್ರೆಟಿಸ್ ಸಾಕ್ರೆಟಿಸ್ ಯಾವಾಗ್ಲೂ ಅಂಗಡಿನಲ್ಲಿ ನೋಡ್ತಾ ಇರ್ತಿದ್ವಿ, ಎಷ್ಟು ಸಾಮಾನುಗಳಿದೆ, ಎಷ್ಟು ವಸ್ತುಗಳಿವೆ ಅಂತ. ಅದನ್ನ ದಿನ ಹೋಗಿ ನೋಡ್ತಾ ಬರ್ತಾ ಇರ್ತಾನೆ, ದಿನ ಹೋಗ್ತಾನೆ, ದಿನ ವಾಪಸ್ ಬರ್ತಾನೆ, ಏನು ಕೊಂಡ್ಕೊಳ್ಳಲ್ಲ. ದಿನ ಮತ್ತೆ ಪುನಃ ಹೋಗ್ತಾನೆ, ಏನು ಕೊಂಡ್ಕೊಳ್ಳಲ್ಲ. ಆದ್ರೆ ಎಷ್ಟೆಷ್ಟು ಸಾಮಾನಿದೆ, ಏನೇನಿದೆ ಎಲ್ಲದೂ ನೋಡ್ತಾ ಬರ್ತಾ ಇರ್ತಾನಂತೆ. ಆದ್ರೆ ಒಂದು ದಿವಸನು ಏನು ಕೊಂಡ್ಕೊಳ್ಳಲ್ಲಂತೆ. ಅಂಗಡಿಯವನು ಒಂದ್ ದಿವಸ ಕೇಳದಂತೆ, ಏನಕ್ಕೆ ದಿನ ಬರ್ತೀಯಾ, ಎಲ್ಲ ನೋಡ್ತೀಯಾ, ಆದ್ರೆ ಏನು ಕೊಂಡ್ಕೊಳ್ಳಲ್ಲ ಅಂತಂದಾಗ ಅವ್ನು ಹೇಳ್ತಾನಂತೆ, ಜಸ್ಟ್ ಐ ಆಮ್ ಅಬ್ಸರ್ವಿಂಗ್ ಹೌ ಮೆನಿ ಥಿಂಗ್ಸ್ ಆರ್ ದೇರ್ ಬಟ್ ಹೌ ಮೆನಿ ಐ ಕ್ಯಾನ್ ಲೀವ್ ವಿತೌಟ್ ಅನ್ನಂತೆ. ಎಷ್ಟು ಸಾಮಾನುಗಳಿಲ್ದಲೇ ನಾನು ಬದುಕಬಹುದು ಅಂತ ಅವ್ನು ಹೇಳ್ತಾನಂತೆ. ಇಲ್ಲಿ ಎಷ್ಟೊಂದು ವಸ್ತುಗಳಿದಾವೆ, ನಾನು ಎಷ್ಟು ಯಾವ್ದಾವ್ದು ಇಲ್ದಲೇ ನಾನು ಬದುಕಬಹುದು ಅಂತಂದಂತೆ. ಹೌ ಮೆನಿ ಥಿಂಗ್ಸ್ ಐ ಕ್ಯಾನ್ ಲೀವ್ ವಿತೌಟ್ ಅನ್ನಂತೆ. ಹಾಗೆ ಗ್ರಾಹಕರು ಕೂಡ ತುಂಬಾ ಹೆಚ್ಚಿನ ಬೆಲೆ ಹೆಚ್ಚಾದಾಗ, ಈರುಳ್ಳಿ ಬೆಲೆ ಈಗ ಸಾಮಾನ್ಯದವರು ಕೊಂಡ್ಕೊಳಕ್ಕಾಗಲ್ಲ, ಈರುಳ್ಳಿ ಬೆಲೆ ಬೇರೆ ಇನ್ಯಾವ್ದಾದ್ರು ಬೆಲೆಗಳು ಹೆಚ್ಚಾದಾಗ ಹೌ ಮೆನಿ ಥಿಂಗ್ಸ್ ವಿ ಕ್ಯಾನ್ ಲೀವ್ ವಿತೌಟ್ ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕು. ಅವಕಾಶಕ್ಕಾಗಿ ವಂದನೆಗಳು. ಅದು ನೀವು ಹೇಳಿದಾಗೆ ಗ್ರಾಹಕರು ಕೂಡ ತಾವು ಹೆಚ್ಚು ಬೆಲೆ ಆದಾಗ ಅವುಗಳನ್ನು ಬಿಟ್ಟು ಪರ್ಯಾಯವಾದಂತಹ ಉತ್ಪನ್ನಗಳನ್ನ ಕೊಂಡುಕೊಂಡು ಜೀವನ ಮಾಡೋದನ್ನ ಕಲ್ತ್ಕೊಳ್ಬೇಕು. ಆವಾಗ ಏನಾಗ್ತದೆ, ಉತ್ಪನ್ನದ ಬೆಲೆ ಕಡಿಮೆ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದು ಕೃಷಿ ಮಾರಾಟ ವ್ಯವಸ್ಥೆ ಅಂತಕ್ಕಂಥದ್ದು ಎರಡು ಸಂದಿಗ್ಧಗಳ ವ್ಯವಸ್ಥೆ. ಒಂದು ಕಡೆಯಲ್ಲಿ ರೈತನಿಗೆ ಹೆಚ್ಚಿನ ಬೆಲೆ ಸಿಗ್ಬೇಕು, ಮತ್ತೊಂದು ಕಡೆಯಲ್ಲಿ ಗ್ರಾಹಕನಿಗೆ ಕಡಿಮೆ ಬೆಲೆಯಲ್ಲಿ ಉತ್ಪನ್ನಗಳು ಸಿಗ್ಬೇಕು. ಇದನ್ನ ಹೇಗೆ ಸಾಧಿಸೋದು ಅಂತ ಹೇಳಿದ್ರೆ, ಮಧ್ಯವರ್ತಿಗಳ ಸಂಖ್ಯೆಯನ್ನ ಕಡಿಮೆ ಮಾಡುವುದರ ಮೂಲಕ, ಮಧ್ಯವರ್ತಿಗಳ ಶೋಷಣೆಯನ್ನ ಕಮ್ಮಿ ಮಾಡುವುದರ ಮೂಲಕ, ನೇರವಾಗಿ ರೈತರು ಮತ್ತು ಗ್ರಾಹಕರ ನಡುವೆ ಸಂಪರ್ಕವನ್ನ ಏರ್ಪಡಿಸುವುದರ ಮೂಲಕ ಮಾತ್ರ ಇದು ಸಾಧ್ಯ. ಇಲ್ಲೇ ಹೋದ್ರೆ ಎರಡು ಸಂದಿಗ್ಧ ವಿಷಮ ಸ್ಥಿತಿಗಳನ್ನ ನಾವು ಕಾಣ್ತೇವೆ. ರೈತನಿಗೆ ಒಳ್ಳೆ ಬೆಲೆ ಬರಬೇಕು ಅಂತೀವಿ, ಒಳ್ಳೆ ಬೆಲೆ ಅವನಿಗೆ ಜಾಸ್ತಿ ಕೊಟ್ರೆ ಗ್ರಾಹಕನಿಗೆ ಬೆಲೆ ಜಾಸ್ತಿ ಆಗ್ಬಾರ್ದು ಅಂತೀವಿ. ಇಂತಹ ಸಂದರ್ಭಗಳಲ್ಲಿ ಎರಡನ್ನೂ ಸಾಧಿಸುವಂತಹ ಚತುರ ವ್ಯಕ್ತಿತ್ವ ಆಗಬೇಕು ಅಂತ ಹೇಳಿದ್ರೆ, ಮುಖ್ಯವಾಗಿ ರೈತ ನೇರವಾಗಿ ಉತ್ಪನ್ನಗಳನ್ನ ಗ್ರಾಹಕರಿಗೆ ಮಾರಾಟ ಮಾಡಬೇಕು. ಅದಕ್ಕೋಸ್ಕರ ಇವತ್ತು ರೈತ ಸಂತೆಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ನಿಜವಾಗ್ಲೂ ಶ್ರಮ ಪಡ್ತಾರಲ್ಲ, ಅವನಿಗೆ ತುಂಬಾ ಆದಾಯ ಕಡಿಮೆ ಇರುತ್ತೆ. ಮತ್ತೆ ನಾವು ಸಾಮಾನ್ಯವಾಗಿ ಸ್ಥಳೀಯವಾಗಿ ಏನ್ ಮಾಡ್ತಾರೆ, ನೆರೆಹೊರೆಯ ಅವರಾಗ್ಲಿ ತುಂಬಾ ಕಡಿಮೆ ಬೆಲೆಗೆ ಕೇಳ್ತಾರೆ ವಸ್ತುಗಳನ್ನ ಖರೀದಿ ಮಾಡೋದಿಕ್ಕೆ. ಅದೇ ವಸ್ತುನ ಬೇರೆ ಕಡೆ ಕೊಡ್ತಾ ಇದ್ರೆ ದುಬಾರಿ ಬೆಲೆ ಆದ್ರೂ ತಗೊಳ್ತಾರೆ. ಈ ತರ ಜನಗಳ ಮನಸ್ಥಿತಿಯಲ್ಲಿ ಬದಲಾವಣೆಯಾಗಿ ಸ್ಥಳೀಯರಿಗೆ ಒಂದ್ ಸ್ವಲ್ಪ ಆಕರ್ಷಕ ಬೆಲೆಯನ್ನು ಕೊಟ್ಟು ಒಂದು ಪ್ರೋತ್ಸಾಹ ಮಾಡೋದ್ರಿಂದ ಒಳ್ಳೆ ಅನುಕೂಲ ಆಗುತ್ತೆ ಅನ್ನೋ ನನ್ನ ಅಭಿಪ್ರಾಯ ಸರ್. ನಿಮಗೆ ಏನ್ ಅನ್ಸುತ್ತೆ? ನಿಮ್ಮ ಅಭಿಪ್ರಾಯ ಸರಿಯಾಗಿರ್ತಕ್ಕಂಥದ್ದು. ಬಾರ್ನಲ್ಲಿ ಹೋದಾಗ 100 ರೂಪಾಯಿ 200 ರೂಪಾಯಿ ಟಿಪ್ಸ್ ಕೊಡೋದಕ್ಕೆ ಯಾರು ಹಿಂಜರಿಕೆ ಮಾಡೋದಿಲ್ಲ. ಆದ್ರೆ ಕೊತ್ತಂಬರಿ ಸೊಪ್ಪು 50 ಪೈಸಾ ಅಂತಂದ್ರೆ ಅದು 10 ಪೈಸೆಗೆ ಯಾಕೆ ಕೊಡೋದಿಲ್ಲ ಅಂತೇಳಿ ನಾವು ಚರ್ಚೆ ಮಾಡ್ತೇವೆ. ಯಾವಾಗ್ಲೂ ಕೂಡ ಹಾಲನ್ನ ನಾವು ಹೋಗಿ ಅಲ್ಲಿರೋ ಜಾಗದಿಂದ ತಗೊಳ್ತೀವಿ. ಆದ್ರೆ ಆಲ್ಕೋಹಾಲ್ ಅಲ್ಲಿರೋ ಜಾಗಕ್ಕೆ ಹೋಗಿ ನಾವು ತಗೊಳ್ತೀವಿ, ಹಾಲನ್ನ ಮನೆಗೆ ಪೂರೈಕೆ ಮಾಡ್ತಾರೆ. ಆ ರೀತಿಯಲ್ಲಿ ನಾವು ನಮ್ಮ ಗ್ರಾಹಕರಾಗಿ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ರೈತರಿಗೆ ಹೆಚ್ಚಿನ ಅನುಕೂಲ ಆಗಬೇಕು ಅಂತಾದ್ರೆ ನೇರವಾಗಿ ರೈತರಿಂದ ಖರೀದಿ ಮಾಡಿರ್ತಕ್ಕಂಥದ್ದು ಬಹಳ ಮುಖ್ಯ. ನಾವೆಲ್ಲ ವ್ಯಾಪಾರಸ್ಥರ ಮುಖಾಂತರ ಕಡಿಮೆ ಮಾಡಿದ್ರೆ 1 ಕೈ 2 ಕೈ 3 ಕೈ ಅಂತ ಹೇಳಿ ಹೋದಾಗ ಅವ್ರದೆಲ್ಲ ಲಾಭಗಳು ಸೇರಿ ಗ್ರಾಹಕನ ಹೊತ್ತಿಗೆ ಬರುವಾಗ ರೈತನಿಗೆ ಸಿಗೋದು 10 ರೂಪಾಯಿ, ಗ್ರಾಹಕನಿಗೆ 50 ರೂಪಾಯಿ, 40 ರೂಪಾಯಿ ಮಧ್ಯವರ್ತಿಗಳು ತಿಂದಾಕ್ಬಿಡ್ತಾರೆ. ಆದ್ರಿಂದ ನೇರವಾಗಿ ಗ್ರಾಹಕರು ಮತ್ತು ರೈತರ ನಡುವೆ ಸಂಪರ್ಕ ಏರ್ಪಡಿಸಬೇಕು. ಅದಕ್ಕಾಗಿ ರೈತ ಬಜಾರ್ ಅಥವಾ ರೈತ ಸಂತೆಗಳು ಮತ್ತು ಈ ಸಹಕಾರ ಸಂಘಗಳ ಮುಖಾಂತರ ನೇರವಾಗಿ ರೈತರ ಉತ್ಪನ್ನಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು. ಹಾಗೆ ಅವರಿಗೆ ಬೇಕಾದಂತಹ ಕೃಷಿ ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡೋದಕ್ಕೋಸ್ಕರ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್, ನೇಗಿಲು ಅಥವಾ ಅವರಿಗೆ ಬೇಕಾದಂತಹ ಕುಂಟೆ ಹೊಡಿತಕ್ಕಂತಹ ವಸ್ತುಗಳು, ಬೀಜ, ಗೊಬ್ಬರ ಎಲ್ಲವನ್ನು ಕೂಡ ಕಡಿಮೆ ದರದಲ್ಲಿ ಪ್ರೊಕ್ಯೂರ್ ಮಾಡಿ ರೈತರಿಗೆ ಒದಗಿಸ್ತಕ್ಕಂಥ ಸಹಕಾರ ಸಂಘಗಳ ಸ್ಥಾಪನೆ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಇದರಿಂದ ಉತ್ಪಾದನಾ ವೆಚ್ಚವೂ ಕಡಿಮೆ ಆಗುತ್ತೆ. ನೇರವಾಗಿ ಅದೇ ಸಹಕಾರ ಸಂಘದ ಮುಖಾಂತರ ಪುನಃ ಗ್ರಾಹಕರಿಗೆ ಮಾರಾಟ ಮಾಡೋದ್ರಿಂದ ಬಜಾರ್ನಲ್ಲಿ ಇರ್ತಕ್ಕಂಥ ರೇಟ್ಗಿಂತ ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಸಿಗುತ್ತೆ. ಎಲ್ಲವನ್ನು ವಿಷಾದವಾಗಿ ಹೇಳ್ಬಿಟ್ಟಿದ್ದಾರೆ ಸರ್. ಎಲ್ಲವನ್ನು ಸ್ಪಷ್ಟವಾಗಿ ಸುಂದರವಾಗಿ ಹೇಳಿದ್ದೀರಾ.
ನಿಮ್ಮಂತ ಜ್ಞಾನವಂತರು 100 ಜನ ಹುಟ್ಟಿ ಬರಲಿ ಅಂತ ನನ್ನ ಮನವಿ. ಬಹಳ ಅದ್ಭುತ ವಿಷಯಗಳನ್ನ ಸುರಿಮಳೆಯ ರೂಪದಲ್ಲಿ ಜ್ಞಾನದ ಭಂಡಾರಕ್ಕೆ ಎಣ್ಣೆಯನ್ನು ಬಿಟ್ಟಾಗಿ ನಮ್ಮ ತಲೆಗೆ ಬಿಟ್ಬಿಟ್ಟಿದ್ದೀರಾ ಸರ್. ನಿಮಗೆ ತುಂಬು ಹೃದಯದ ಕೃತಜ್ಞತೆಗಳು ಸರ್. ಧನ್ಯವಾದಗಳು. ಅವರು ನಮ್ಮ ಶರತ್ ಚಂದ್ರ ರಾನಡೆ ಅವರು ಬಹಳ ವಿಷಯಗಳಲ್ಲೂ ಅದು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ದೊಡ್ಡ ಹುದ್ದೆಯಲ್ಲಿದ್ದವರು. ತಾವು ಎಷ್ಟೊಂದು ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದೀರಿ ಅಂದ್ರೆ ನಾವ್ ಯಾರು ಪ್ರಶ್ನೆಗೆ ಕೇಳಂಗಿಲ್ಲ, ಆ ತರ ಕೊಟ್ಟಿದ್ದೀರಾ. ನಿಮಗೆ ನಾನು ಏನೇನು ಹೇಳಲ್ಲ, ವಿಶೇಷ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅಷ್ಟು ಬಿಟ್ಟರೆ ಇನ್ನೇನು ಮಾತಾಡಕ್ ಆಗಲ್ಲ ನನಗೆ. ಧನ್ಯವಾದಗಳು. ರೈತ ರಾಗಿ ಬೆಳೆಸಿ ಸಾವಯವ ಗೊಬ್ಬರ ಸೇರಿಸಿ ದಿನನಿತ್ಯ ಆಹಾರದಿ ರಾಗಿ ಸೇವಿಸಿ ಆರೋಗ್ಯ ಭಾಗ್ಯವ ನೀವು ಗಳಿಸಿ. ಗ್ರಾಮದ ಉದ್ಧಾರಕ್ಕಾಗಿ ಸಣ್ಣ ರೈತರಲ್ಲಿ ರಾಗಿ ಖರೀದಿಸಿ ರಾಗಿಯ ತ್ಯಜಿಸಿ ಬಗೆ ಬಗೆಯ ಭಕ್ಷ್ಯ ಆಸ್ವಾದಿಸಿ ಸೇರದಿರಿ ಆಸ್ಪತ್ರೆ ಕಂಬನಿಯ ಸುರಿಸಿ ರಾಗಿ ಬೆಳೆದ ರೈತನ ಮನಸಾರೆ ಆರೈಸಿ ಕೃಷಿಕನ ಮಡದಿಯಾಗಲಿ ಗ್ರಾಮದ ಅರಸಿ ರೈತರ ಸಂಕಷ್ಟಕ್ಕೆ ಸ್ಪಂದಿಸಿ ಕಂಬನಿ ಒರೆಸಿ ಸಂತೈಸಿ ಸಂತೋಷದ ಕಣ್ತೆರೆಸಿ ನಿತ್ಯ ಮುಂಜಾನೆ ಭೂರಮೆಗೆ ನಮಿಸಿ ಉತ್ತಮ ಅವಕಾಶ ಬೆಂಬಲ ಬೆಲೆ ದೊರಕಿಸಿ ಶೀಘ್ರ ಸಿಗುವ ಆಹಾರ ಚಪ್ಪರಿಸಿ ಭ್ರಮಿಸಿ ದೊಡ್ಡ ಕುಟುಂಬದೊಡಗೂಡಿ ರಮಿಸಿ ರೋಗಿನಿ ಆಗದಿರು ಕಡೆಗಣಿಸಿ. ಧನ್ಯವಾದಗಳು ಮೇಡಮ್. ಬಹಳ ಸುಂದರವಾದ ಕವನವನ್ನ ಅದು ಇವತ್ತಿನ ವಿಷಯಕ್ಕೆ ಪೂರಕವಾಗಿರುವಂತಹ ರಾಗಿ ತಿಂದವನು ನಿರೋಗಿ ಆಗ್ತಾನೆ. ಅನೇಕ ಸಂದರ್ಭಗಳಲ್ಲಿ ರಾಗಿಯನ್ನು ಉಪಯೋಗಿಸೋದ್ರಿಂದ ನಮಗೆ ಪೌಷ್ಟಿಕಾಂಶಗಳು ಕೊರತೆನೂ ಕೂಡ ನೀಗ್ತದೆ ಮತ್ತು ಆರೋಗ್ಯದ ಭಾಗ್ಯವೂ ಕೂಡ ಲಭ್ಯವಾಗ್ತದೆ. ಆ ರೀತಿ ಎಲ್ರು ಕೂಡ ರಾಗಿಯನ್ನ ತಿನ್ನಬೇಕು ಅಂತಕ್ಕಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ರೆ ಉತ್ತರ ಕರ್ನಾಟಕದ ಮಂದಿ ಜೋಳವನ್ನ ತಿಂತಾರೆ. ಆ ರೀತಿಯಲ್ಲಿ ಅವರವರ ಆಹಾರ ಪದ್ಧತಿಗಳು ಬೇರೆ ಬೇರೆ ಆಗಿರುತ್ತೆ. ಅದರ ಜೊತೆಯಲ್ಲಿ ರಾಗಿಯನ್ನು ಕೂಡ ಬಳಸಿಕೊಳ್ಳತಕ್ಕಂಥ ಅಭ್ಯಾಸವನ್ನ ಮಾಡಿದ್ರೆ ನಿಜಕ್ಕೂ ಕೂಡ ಆರೋಗ್ಯ ಮತ್ತು ಪೌಷ್ಟಿಕಾಂಶದ ಕೊರತೆ ಎರಡನ್ನೂ ಕೂಡ ನಾವು ಕಾಪಾಡಿಕೊಂಡು ಬರುವುದಕ್ಕೆ ಸಾಧ್ಯ ಇದೆ. ನೀವು ಒಂದು ಕೃಷಿ ಬಗ್ಗೆ ಹೇಳಿದಿರಾ, ತುಂಬಾ ವಿವರವಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೂ ನನ್ನ ಒಂದು ಕೊನೆ ಪ್ರಶ್ನೆ ಏನು ಅಂದ್ರೆ, ಈಗ ಭಾರತ ಒಂದು ರೈತರ ಒಂದು ಬೆನ್ನೆಲುಬು ಅಂದ್ರೆ ಕೃಷಿಯನ್ನು 75% ನಾವು ಭಾರತದಲ್ಲಿ ನಾವು ರೈತರನ್ನೇ ನಂಬಿರ್ತೀವಿ ಸರ್. ಆದ್ರೆ ಅವರಿಗೆ ಏನೇ ಒಂದು ಬೆಳೆ ಬೆಳೆದ್ರು ಸರಿಯಾದ ರೀತಿಯಲ್ಲಿ ದರದಲ್ಲಿ ಅವ್ರಿಗೆ ದಕ್ಕೋದಿಲ್ಲ. ಅವ್ರು ಅಷ್ಟೇ ಕಷ್ಟಪಟ್ಟು ಒಂದು ವ್ಯವಸಾಯ ಮಾಡಿ ಒಂದು ಬೆಳೆ ಬೆಳೆದಿರ್ತಾರೆ. ಆದ್ರೆ ದಳ್ಳಾಳಿಗಳು ಅಂದ್ರೆ ಮಧ್ಯವರ್ತಿಗಳು, ಬ್ರೋಕರ್, ಅವ್ರು ಬಂದು ಅವರ ಒಂದು ಬೆಳೆಗೆ ಅವರು ಬೆಳೆದ ಒಂದು ದರ ಒಂದು ಬ್ರೋಕರ್ಗೆ ಹೋಗುತ್ತೆ, ಅಂದ್ರೆ ದಳ್ಳಾಳಿಗಳು ತಗೊಂತಾರೆ. ಇದಕ್ಕೆ ಏನಾದ್ರು ಸರ್ಕಾರ ಅಂದ್ರೆ ರೈತರಿಗೆ ರೈತರ ಡೈರೆಕ್ಟ್ ಆಗಿ ರೈತರು ಬೆಳೆದವರಿಗೆ ರೈತರಿಗೆ ಸಿಗ್ಬೇಕು, ಅಂದ್ರೆ ಒಂದು ಒಳ್ಳೆ ಆದಾಯ ಸಿಗ್ಬೇಕು. ಆ ತರ ಸರ್ಕಾರದಿಂದ ಏನಾದ್ರು ಒಂದು ಅನುಕೂಲತೆಗಳನ್ನ ರೈತರಿಗೆ ಕಲ್ಪಿಸಲಾಗುತ್ತಾ ಸರ್? ಆದ್ರೆ ಕಲ್ಪಿಸಿದಾರ? ಆದ್ರೆ ಇದುವರೆಗೂ ಯಾವುದೇ ಒಬ್ಬ ರೈತರಾಗ್ಲಿ ತಾವು ಬೆಳೆದ ಬೆಳೆಗೆ ನಿರ್ಧಾರವಾದ ದರ ಸಿಕ್ಕಿಲ್ಲ ಅಂತಾನೆ ಹೇಳ್ತಾರೆ. ಈಗ ಎಷ್ಟೋ ಕೊರೋನಾ ಟೈಮಲ್ಲಿ ತುಂಬಾ ಬೆಳೆಗಳು ನಾಶ ಆದ್ರೆ ಟೊಮೊಟೊ, ಈರುಳ್ಳಿ ಇವೆಲ್ಲ ತುಂಬಾ ಕೊಡ್ತೋದು ಅನಾವಶ್ಯಕವಾಗಿ. ಯಾಕೆಂದ್ರೆ ಅಲ್ಲಿ ಒಂದು ರಫ್ತು ಆಮದು ತಗೊಳೋದಕ್ಕೆ ಆ ಪ್ರಾಬ್ಲಮ್ ಇತ್ತು. ಆದ್ರೆ ಯಾವುದೇ ಕಾರಣಕ್ಕಾದ್ರೂ ಅಂದ್ರೆ ಆಧುನಿಕ ಕಾಲದಿಂದನೂ ಆಗ್ಲಿ ಹಿಂದಿನ ಕಾಲದಿಂದನೂ ಆಗ್ಲಿ ರೈತರಿಗೆ ಸರಿಯಾದ ಬೆಳೆಗೆ ಅವರಿಗೆ ದರ ಸಿಗ್ತಿಲ್ಲ ಸರ್. ಇದಕ್ಕೆ ನೀವೇನು ಅಂತ ನಿಮ್ಮ ಉತ್ತರ ಏನು ಅಂತ ತಿಳ್ಕೊಳ್ಬೋದಾ? ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಸ್ಪರ್ಧಾತ್ಮಕ ದರಕ್ಕೆ ಮಾಡ್ತಕ್ಕಂಥದ್ದು ಒಂದು. ಇನ್ನು ರೈತರು ತಮ್ಮ ಉತ್ಪನ್ನಗಳ ಹೆಚ್ಚು ಬೆಳೆದಾಗ ಬೇಡಿಕೆಯಿಲ್ಲದೆ ಕುಸಿತಕ್ಕಂಥ ಸಂದರ್ಭಗಳಲ್ಲಿ ವಸ್ತುಗಳನ್ನ ನಾವು ಸಂಗ್ರಹಿಸಿಟ್ಟು ಮಾರಾಟ ಮಾಡ್ತಕ್ಕಂಥದಕ್ಕೂ ಅವಕಾಶಗಳನ್ನ ಕಲ್ಪಿಸಲಾಗಿದೆ. ಜೊತೆಯಲ್ಲಿ ನಾನು ಈಗಾಗಲೇ ಹೇಳಿದಂತೆ ಅವುಗಳನ್ನ ಮೌಲ್ಯವರ್ಧಿತ ಉತ್ಪನ್ನಗಳಾಗಿ ಪರಿವರ್ತಿಸಿ ಕೈಗಾರಿಕಾ ಉತ್ಪನ್ನಗಳಾಗಿ ಮಾರಾಟ ಮಾಡಿದಾಗ ಅವುಗಳ ಬೆಲೆ ಎಂದೂ ಕೂಡ ಕುಸಿಯೋದಿಲ್ಲ. ರೈತ ಅಂತಕ್ಕಂಥವನು ಇವತ್ತು ತಾನು ಬೆಳೆದ ಉತ್ಪನ್ನಗಳನ್ನ ನೇರವಾಗಿ ಮಾರಾಟ ಮಾಡಿ ತನ್ನ ಖರ್ಚನ್ನ ಸರಿತೂಗಿಸ್ಕೊಂಡು ಬಿಟ್ಟೆ ಅಂತ ನೆಮ್ಮದಿಯಿಂದ ಇರ್ತಕ್ಕಂಥ ಪ್ರಶ್ನೆ ಇಲ್ಲ. ಅದಕ್ಕಾಗಿ ಅನೇಕ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಕೊಡಮಾಡಿದೆ. ಆ ಎಲ್ಲ ಯೋಜನೆಗಳನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೊಡಮಾಡಿರ್ತಕ್ಕಂಥ ಯೋಜನೆಗಳ ಮುಖಾಂತರ ಸಣ್ಣ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ ಉತ್ಪನ್ನಗಳನ್ನ ಕೈಗಾರಿಕಾ ಉತ್ಪನ್ನಗಳಾಗಿ ಪರಿವರ್ತಿಸಿ ಮಾರಾಟ ಮಾಡಿದ್ರೆ ಅವರಿಗೆ ಬೆಲೆ ಕುಸಿದ ಭಯ ಎಂದೂ ಕೂಡ ಇರ್ಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ರೈತರನ್ನ ರಕ್ಷಿಸಬೇಕು, ರೈತರನ್ನ ಮಾಡಬೇಕು ಅಂತ ಹೇಳಿದ್ರೆ ನಮ್ಮದು ಲೈಸೆನ್ಸ್ ಫೇರ್ ಎಕಾನಮಿ ಅಂದ್ರೆ ಫ್ರೀ ಎಕಾನಮಿ ಅಂತೇಳಿ
ಬೇಡಿಕೆ ಮತ್ತು ಪೂರೈಕೆಗಳ ಆಧಾರದ ಮೇಲೆ ಬೆಲೆ ಅಂತಕ್ಕಂಥದ್ದು ನಿರ್ಧಾರವಾಗ್ತದೆ. ಒಂದು ಉತ್ಪನ್ನವನ್ನ ಹೆಚ್ಚು ಬೆಳೆದಾಗ ಅವುಗಳ ಪೂರೈಕೆ ಹೆಚ್ಚಿದಾಗ ಬೆಲೆ ತಾನಾಗಿ ಕುಸಿತದೆ. ಅದೇ ಆ ಉತ್ಪನ್ನಗಳ ಅಭಾವ ಉಂಟಾದಾಗ ಅದರ ಬೆಲೆ ಜಾಸ್ತಿ ಆಗ್ತದೆ. ಇಂತಹ ಸಂದರ್ಭದಲ್ಲಿ ಗ್ರಾಹಕರನ್ನು ನಾವು ಮನಸ್ಸನ್ನು ಇಟ್ಟುಕೊಂಡು ನೋಡೋದಾದ್ರೆ ಈ ಗ್ರಾಹಕರಿಗೆ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ಲಭ್ಯ ಆಗಬೇಕು. ಇಂತಹ ಸಂದರ್ಭದಲ್ಲಿ ಮಧ್ಯವರ್ತಿಗಳ ಸಂಖ್ಯೆಯನ್ನ ಕಮ್ಮಿ ಮಾಡಬೇಕು ಅಂತ ಹೇಳಿದ್ರೆ ರೈತರು ನೇರವಾಗಿ ಗ್ರಾಹಕರನ್ನ ತಲುಪಬೇಕು. ರೈತರು ನೇರವಾಗಿ ಗ್ರಾಹಕರನ್ನು ತಲುಪಿಸ್ತಕ್ಕಂಥ ವಿಧಾನ ಏನಪ್ಪಾ ಅಂತ ಹೇಳಿದ್ರೆ ತೋಟದಿಂದ ತುಟಿಗೆ ನೇರವಾಗಿ ಉತ್ಪನ್ನ ಬರಬೇಕು. ಅದಕ್ಕೆ ಸಂಸ್ಕರಿಸಿದ ಉತ್ಪನ್ನಗಳಿಂದ ಮಾತ್ರ ಅದನ್ನ ಮಾಡ್ಲಿಕ್ಕೆ ಸಾಧ್ಯ. ಹಾಗೆ ಬೀಜದಿಂದ ಬಜಾರ್ನವರೆಗೆ ಕೈಯಿಂದ ಬಾಯಿಯವರೆಗೆ ನೇರವಾಗಿ ಉತ್ಪನ್ನಗಳು ಹರಿದಾಡಬೇಕು. ಆಗ ಮಾತ್ರ ಗ್ರಾಹಕರು ಮತ್ತು ರೈತರ ನಡುವೆ ನೇರ ಸಂಪರ್ಕ ಏರ್ಪಟ್ಟು ಮಧ್ಯವರ್ತಿಗಳು ಇಲ್ಲವಾಗ್ಲಿಕ್ಕೆ ಸಾಧ್ಯವಾಗ್ತದೆ. ಆದ್ರೆ ನಮ್ಮ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಈ ಇನ್ಎವಿಟಬಲ್ ನೂಯಿಸನ್ಸ್ ಅಂತ ಹೇಳ್ತೇವೆ, ಈ ಮಧ್ಯವರ್ತಿಗಳು ಕೂಡ ಅನಾವಶ್ಯಕವಾದಂತಹ ಒಂದು ಪೀಡೆ ಅಂತ ಹೇಳಿ ನಾವು ಭಾವಿಸ್ತೇವೆ. ಅವುಗಳು ಇದ್ದಾಗ ಮಾತ್ರ ಅನೇಕ ಸಂದರ್ಭಗಳಲ್ಲಿ ಉತ್ಪನ್ನಗಳನ್ನ ರೈತರಿಂದ ಕೊಂಡು ಅವುಗಳನ್ನ ಚಿಲ್ಲರೆ ಮಾರಾಟ ಮಳಿಗೆ ತಲುಪಿಸಿ ಮಾರಾಟ ವ್ಯವಸ್ಥೆಯನ್ನು ಅವರು ಮಾಡ್ತಕ್ಕಂಥ ಅನೇಕ ವಿಚಾರಗಳು ನಮ್ಮಲ್ಲಿ ಇದಾವೆ. ಅವುಗಳು ಇಲ್ಲದೆ ಹೋದೆ ರೈತ ಬೆಳೆದಂತ ಉತ್ಪನ್ನಗಳನ್ನ ಕೊಂಡುಕೊಳ್ಳೋರೇ ಅನೇಕ ಸಂದರ್ಭದಲ್ಲಿ ಇಲ್ಲವಾಗುತ್ತೆ. ಈಗ ಮಧ್ಯವರ್ತಿಗಳು ಕೂಡ ಕೆಲವು ಮಟ್ಟಿಗೆ ಅವಶ್ಯಕತೆ, ಆದ್ರೆ ಮಧ್ಯವರ್ತಿಗಳ ಸಂಖ್ಯೆಯನ್ನ ಕಡಿಮೆ ಮಾಡಬೇಕು. ಪೂರ್ಣ ನಿರ್ಮೂಲ ಮಾಡುವುದರ ಬದಲು ಅವರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಮತ್ತು ನೇರವಾಗಿ ರೈತ ಮತ್ತು ಗ್ರಾಹಕರ ನಡುವೆ ಸಂಪರ್ಕವನ್ನ ಏರ್ಪಡಿಸಬೇಕು. ಅದಕ್ಕಾಗಿ ಸಹಕಾರ ಸಂಘಗಳ ವಲಯವನ್ನ ರೈತರು ಹೆಚ್ಚು ಅವಲಂಬಿಸಿದ್ರೆ ಬಹಳ ಒಳ್ಳೆಯದು. ಅದಲ್ಲದೆ ಉದ್ಯಮಶೀಲತೆಯನ್ನ ರೂಢಿಸಿಕೊಂಡ್ರೆ ಅದು ಕೂಡ ಬಹಳ ಒಳ್ಳೆಯದು. ಆ ಮುಖಾಂತರ ನೇರವಾಗಿ ಗ್ರಾಹಕರಿಗೆ ರೈತರು ತಲುಪಿಸಬಹುದು. ಇವತ್ತು ಮಿಲ್ಕ್ ಡೈರಿ ಉತ್ಪನ್ನ ಇವತ್ತು ವರ್ಗೀಸ್ ಕುರಿಯನ್ ರವರು ಏನು ಅಮೂಲ್ನಲ್ಲಿ ಕ್ರಾಂತಿ ಮಾಡಿದರೆ ಗುಜರಾತ್ ಅಲ್ಲಿ ಹಾಲಿನ ಎಲ್ಲ ಉತ್ಪನ್ನಗಳನ್ನ ಸಂಗ್ರಹಿಸಿ ಸಂಸ್ಕೃತ ಉತ್ಪನ್ನಗಳನ್ನಾಗಿ ಪರಿವರ್ತಿಸಿ ಅದನ್ನ ರೈತರಿಗೆ ನೇರವಾಗಿ ಗ್ರಾಹಕರಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದು ಗ್ರಾಹಕರು ಮತ್ತು ರೈತರ ನಡುವೆ ನೇರ ಸಂಪರ್ಕ ಏರ್ಪಡಿಸಬಹುದಾದ ಒಂದು ನಿಜವಾದಂತ ಉದಾಹರಣೆ ಆಗಿದೆ. ಅದೇ ರೀತಿಯಲ್ಲಿ ನಾವು ಎಲ್ಲ ವಿಷಯಗಳಲ್ಲೂ ಕೂಡ ಸಂಸ್ಕೃತ ಉತ್ಪನ್ನಗಳನ್ನ ಮಾಡಿ ನೇರವಾಗಿ ಗ್ರಾಹಕರನ್ನು ತಲುಪಿಸುವ ಪ್ರಯತ್ನವನ್ನ ರೈತರು ಮಾಡಿದ್ರೆ ಅವರಿಗೆ ಎಂದಿಗೂ ಕೂಡ ಬೆಲೆ ಕುಸಿದ ಭಯ ಇರುವುದಿಲ್ಲ ಮತ್ತು ಸಂಸ್ಕರಣಾ ಉದ್ಯಮವೂ ಬೆಳೀತದೆ, ರಾಷ್ಟ್ರದ ಆದಾಯವೂ ಹೆಚ್ಚಿದೆ, ಅನೇಕ ಜನರಿಗೆ ಉದ್ಯೋಗ ಕೂಡ ಲಭ್ಯ ಆಗ್ತದೆ. ಧನ್ಯವಾದಗಳು ಸರ್. ಸರ್, ಈಗ ನೀವು ಹೇಳಿದ್ರೆ ರೈತರು ಗುಣಮಟ್ಟವನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ಗುಣಮಟ್ಟ ಅಂದ್ರೆ ಯಾವ ತರ ಅವರು ಕಾಪಾಡ್ಕೊಳ್ಬೇಕು ಅಂದ್ರೆ ಸರ್ಕಾರದಿಂದ ಏನಾದ್ರು ಸಲಕರಣೆ ಕೊಡುತ್ತಾರ ಅಥವಾ ರೈತರೇ ಗುಣಮಟ್ಟದಿಂದ ಅವರು ಬೆಳೆ ಬೆಳಿಬೇಕಾ, ಯಾವ ರೀತಿ ಅಂತ ಸ್ವಲ್ಪ ಕನ್ಫ್ಯೂಸ್ ಇದೆ ಸರ್, ಅದು ತಿಳಿಸ್ಕೊಡಿ. ರೈತರು ಗುಣಮಟ್ಟದ ಉತ್ಪನ್ನಗಳನ್ನು ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೊದಲನೇದಾಗಿ ಉತ್ತಮವಾದಂತಹ ಬೀಜವನ್ನ ಅವರು ಪಡಿಬೇಕು. ಯಾವುದೋ ಮಾನ್ಸೆಂಟು ಅಂತೇಳಿ ಶಂಡ ಬೀಜಗಳನ್ನೆಲ್ಲ ತಂದು ಹತ್ತಿಯನ್ನ ಬೆಳೆದು ತುಂಬಾ ನಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ವ್ಯವಸಾಯ ಅಂದ್ರೆ ನೀ ಸಾಯ ನಾ ಸಾಯ ಮನೆ ಮಂದಿ ಎಲ್ಲ ಸಾಯ ಅಂತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಯಾಕಾಗ್ತಾ ಇದೆ ಅಂತ ಹೇಳಿದ್ರೆ ನಿಜವಾದ ಒಂದು ಉತ್ತಮ ಗುಣಮಟ್ಟದ ಬೀಜವನ್ನ ಫಸ್ಟ್ ಅವರು ಪಡಿಬೇಕು. ಮೊದಲನೇದಾಗಿ ತಮ್ಮ ಮಣ್ಣಿನ ಆರೋಗ್ಯದ ಪರೀಕ್ಷೆಯನ್ನ ಅವರು ಮಾಡ್ಕೊಳ್ಬೇಕು. ಯಾವ ಬೀಜ ಆ ಭೂಮಿಗೆ ಉತ್ತಮ ಅಂತಕ್ಕಂಥದ್ದನ್ನ ಕೃಷಿ ಇಲಾಖೆಯಿಂದ, ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳ ಮಾಹಿತಿಯನ್ನು ಪಡೆದು ಅದಕ್ಕೆ ಅನುಗುಣವಾದಂತಹ ಬೀಜಗಳನ್ನ ನೆಟ್ರೆ ಅವರಿಗೆ ಉತ್ತಮವಾದಂತಹ ಫಸಲು ಯಾವುದಿದೆ, ಯಾವ ಒಂದು ತಳಿ ಉತ್ತಮವಾದಂತಹ ಫಸಲನ್ನ ಕೊಡುತ್ತದೆ ಅಂತಕ್ಕಂಥ ತಿಳಿದು ಯಾವುದೋ ವಿದೇಶಿ ಕಂಪನಿಗಳು ಶಂಡ ಬೀಜಗಳನ್ನ ತಂದು ಹಾಕಿ ತುಂಬಾ ನಷ್ಟವನ್ನು ಅನುಭವಿಸಿರೋ ಬದಲು ಯಾವ ಉತ್ತಮವಾದಂತಹ ಬೀಜ ಹೆಚ್ಚು ಫಲಕಾರಿಯಾಗಿದೆ, ಅನುಭವದಲ್ಲಿ ಯಾವುದು ಹೆಚ್ಚು ಉತ್ತಮವಾದಂತಹ ತಳಿ ಅನ್ನೋದನ್ನ ತಿಳಿದು ಅದನ್ನ ಬಿತ್ತನೆ ಮಾಡಿದ್ರೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನ ಬೆಳಿಲಿಕ್ಕೆ ಸಾಧ್ಯ ಇದೆ. ಮತ್ತು ಉತ್ತಮವಾದ ಗುಣಮಟ್ಟದ ಉತ್ಪನ್ನಗಳು ಅಂತ ಹೇಳಿದ್ರೆ ಇವತ್ತು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವಾಗ ಅವುಗಳನ್ನ ವರ್ಗೀಕರಣ ಮಾಡದೆ ಅದ್ರಲ್ಲಿ ಜೊಳ್ಳು, ಕಸ, ಕಡ್ಡಿ ಯಥಾವತ್ತವಾಗಿ ತೆಗೆದುಕೊಂಡು ಮಾರಾಟ ಮಾಡಿದಾಗ ಅದರ ಬೆಲೆ ಅಂತಕ್ಕಂಥದ್ದು ರೈತರಿಗೆ ಸಿಗೋದಿಲ್ಲ. ಅದರ ಬದಲು ಅದನ್ನ ಸೋಸಿ ಶುದ್ಧ ಮಾಡಿ ತೂರಿ ಶುದ್ಧವಾದಂತಹ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದಾಗ ಅದಕ್ಕೆ ಹೆಚ್ಚಿನ ಬೆಲೆ ಬರ್ತದೆ. ಅಂದ್ರೆ ಉತ್ಪನ್ನಗಳನ್ನ ವರ್ಗೀಕೃತವಾಗಿ ಅದನ್ನ ಮಾಡಿ ತಗೊಂಡು ಹೋಗತಕ್ಕಂಥ ಒಂದು ಚಾಣಾಕ್ಯತೆಯನ್ನು ಕೂಡ ರೈತರು ಮಾಡಬೇಕಾಗ್ತದೆ. ಅಂದ್ರೆ ಉತ್ಪನ್ನವನ್ನ ಬೆಳೆಯುವಾಗ ಕೃಷಿ ಇಲಾಖೆಯ ಸಂಪರ್ಕವನ್ನು ಇಟ್ಟುಕೊಂಡು ಉತ್ತಮ ಗುಣಮಟ್ಟದ ಬೀಜಗಳನ್ನ ಪಡೆದು ಮಣ್ಣಿನ ಆರೋಗ್ಯವನ್ನ ಪರೀಕ್ಷೆ ಮಾಡಿಕೊಂಡು ಆ ಮಣ್ಣಿಗೆ ಯಾವುದು ಒಳ್ಳೆಯ ಬೆಳೆ ಅಂತಕ್ಕಂಥದ್ದನ್ನ ಪೂರ್ವವಾಗಿ ನಿರ್ಧರಿಸಿಕೊಂಡು
ಆ ಮುಖಾಂತರ ಬೆಳೆದ್ರೆ ಅದು ಗುಣಮಟ್ಟದ ಉತ್ಪನ್ನ ಆಗೇ ಇರ್ತದೆ. ಮತ್ತು ಅವುಗಳನ್ನ ಮಾರಾಟ ಮಾಡುವ ಸಂದರ್ಭದಲ್ಲಿ ಶುದ್ಧೀಕರಿಸಿ ತೆಗೆದುಕೊಂಡು ಹೋದಾಗ ಅದು ಗುಣಮಟ್ಟದ ಉತ್ಪನ್ನವೇ ಆಗ್ತದೆ. ತುಂಬಾ ಸಂತೋಷ ಆಯ್ತು ಸರ್. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ನಮ್ಗೆ ಕೃಷಿ ಮಾರುಕಟ್ಟೆ ಹಾಗೆ ಅದರ ಉತ್ಪನ್ನಗಳನ್ನ ನಾವು ರೈತರನ್ನ ಹೇಗೆ ಶರಶ್ಚಂದ್ರ ರಾನಡೆ, ಶ್ಲಾಘನೀಯ ನಿಮ್ಮ ನಡೆ. ಕೃಷಿಯ ಬಗ್ಗೆ ಜ್ಞಾನದ ಭಂಡಾರವಿದೆ ನಿಮ್ಮೆಡೆ. ಶೈಲಜಾರವರಿಂದ ಅವಕಾಶ ನಿಮಗೆ ಕೊಡೆ. ಅರಿತೆವು ನಾವೆಲ್ಲ ನಿಮ್ಮಯ ಮಾಹಿತಿಯ ಜಾಡೆ. ತಮ್ಮ ಅಮೂಲ್ಯ ನುಡಿಗಳಿಗೆ ನಾವು ಕಿವಿಗೊಡೆ. ಮಾಹಿತಿ ಜ್ಞಾನವ ನಾಬಿಡೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಡಾಕ್ಟರ್ ಎಂ ಮಹದೇವಪ್ಪನವರು ತಮ್ಮ ರೈತಗೀತೆ ಕವನ ಸಂಕಲನದಲ್ಲಿ ಹೇಳ್ತಾರೆ, ರೈತರು ಬೆಳೆಯುವರು ತಮ್ಮ ಫಸಲು ಕಷ್ಟಪಟ್ಟು, ಹೊಲ ಜಮೀನು ಒಡವೆ ಅಡಮಾನವಿಟ್ಟು, ಅವರಿಗೆ ತಿಳಿದಿಲ್ಲ ತಮ್ಮ ಉತ್ಪನ್ನಗಳನ್ನು ಮಾರುವ ಗುಟ್ಟು, ಏಕೆಂದರೆ ಅವರ ಕೈಯೊಳಗಿಲ್ಲ ಯಾವುದೇ ಮಾರ್ಕೆಟ್ ಅಂತೇಳಿ. ಅಂದ್ರೆ ಮಾರುಕಟ್ಟೆ ಅಂತಕ್ಕಂಥದ್ದು ರೈತರ ಕೈಯಲ್ಲಿ ಇಲ್ಲ. ಆದ್ರೆ ರೈತರು ಅವುಗಳನ್ನ ತಮ್ಮ ಪರವಾಗಿ ಮಾಡಿಕೊಳ್ಳಬೇಕು ಅಂತಾದ್ರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸ್ತಕ್ಕಂಥದ್ದು, ಗುಣಮಟ್ಟದ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಮಾರಾಟ ಮಾಡ್ತಕ್ಕಂಥದ್ದು, ಮತ್ತು ಚತುರ ಮಾರಾಟಗಾರರಾಗಿ ಯಾವ ಬೆಳೆಯನ್ನ ಯಾವ ದರದಲ್ಲಿ ಯಾವ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಮಾರಾಟ ಮಾಡ್ತಕ್ಕಂಥದ್ದು, ಮತ್ತು ಬೆಲೆ ಕುಸಿದ ಸಂದರ್ಭದಲ್ಲಿ ತಮ್ಮ ಉತ್ಪನ್ನಗಳನ್ನ ವೇರ್ ಹೌಸ್ ನಲ್ಲಾಗಲಿ, ಅಡಮಾನ ಸಾಲ ಯೋಜನೆಯಲ್ಲಾಗಲಿ, ವಾಣಿಜ್ಯ ಬ್ಯಾಂಕ್ಗಳಿರ್ತಕ್ಕಂತಹ ಅಡಮಾನ ಯೋಜನೆಗಳಲ್ಲಾಗಲಿ ತೊಡಗಿಸಿಕೊಂಡು ಬೆಲೆ ಬಂದಾಗ ಮಾರಾಟ ಮಾಡ್ತಕ್ಕಂಥ ಚತುರತೆಯನ್ನ ತೋಡದೆ ಅವರಿಗೆ ನಿಜಕ್ಕೂ ಕೂಡ ಮಾರುಕಟ್ಟೆ ಅಂತಕ್ಕಂಥದ್ದು ಅವರೇ ನಿಯಂತ್ರಿಸಬಹುದಾದ ಮಾರುಕಟ್ಟೆ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಖಂಡಿತ ಸರ್. ಇದುವರೆಗೆ ನಮ್ಗೆ ಕೃಷಿ ಬಗ್ಗೆ ಮಾಹಿತಿ ಹಾಗೆ ರೈತರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂತಹ ವ್ಯವಸ್ಥೆಯಲ್ಲಿ ಮಾರುಕಟ್ಟೆ ನಿರ್ವಹಣೆ ಹಾಗೆ ಅದರ ಸ್ಥಿತಿಗತಿಗಳದಕ್ಕೆ ತೆಗೆದುಕೊಳ್ಳಬಹುದಾದಂತಹ ಕ್ರಮಗಳು, ಯಾವ ರೀತಿ ನಾವು ಆ ಮಾರುಕಟ್ಟೆಯ ನಿಯಂತ್ರಣವನ್ನು ತೆಗೆದುಕೊಂಡು ನಮ್ಮ ಅಭಿವೃದ್ಧಿಯನ್ನ ಹಾಗೆ ನಮ್ಮ ಕೃಷಿಯಲ್ಲಿ ಬಂದಂತಹ ಉತ್ಪನ್ನಗಳ ಹಾಗೆ ಅದರ ಮರು ಉತ್ಪನ್ನಗಳನ್ನ ಹೇಗೆ ಬಳಕೆ ಮಾಡಬೇಕು, ಗ್ರಾಹಕರಿಗೆ ನೇರವಾಗಿ ತಲುಪಿಸಿ ಹೇಗೆ ಅದರಿಂದ ಲಾಭವನ್ನು ಗಳಿಸಬಹುದು ಅಂತ ಸಾಕಷ್ಟು ವಿವರಗಳನ್ನ ತಿಳಿಸಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ವಸಂತ ಗೀತ ಸಾಂಸ್ಕೃತಿಕ ವೇದಿಕೆಯ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಮತ್ತೆ ಇನ್ನಷ್ಟು ಮಾಹಿತಿಗಳ ಮುಂದಿನ ವಿಚಾರಗಳಲ್ಲಿ ಮತ್ತೆ ಭೇಟಿಯಾಗುತ್ತೇವೆ. ತಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ನನ್ನಿಂದ ಮಾಹಿತಿಯನ್ನು ಪಡೆದಿದ್ದೀರಿ. ಹಾಗೆ ನನಗೂ ಕೂಡ ಈ ಒಂದು ವೇದಿಕೆಯನ್ನು ಕಳುಹಿಸಿಕೊಟ್ಟು ನನಗೆ ತಿಳಿದಂತ ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟ ನಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.